ಇದೊಂದು ಪ್ರಶ್ನೆ ಏನು ಅಂತಂದರೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತೀರಾ, ಅದಾದ ನಂತರ ಸಿನಿಮಾಗಳನ್ನೆಲ್ಲ ಮಾಡ್ತೀರಾ, ಎಲ್ಲ ಹಿಟ್ಗಳಾಗುತ್ತೆ. ಸೊ ಒಂದು ಸಿನಿಮಾನ ನಾನು ಯಾವುದೋ ಒಂದು ಸಿನಿಮಾನ ಒಪ್ಕೊಂಡೆ, ಅದು ರಿಸ್ಕ್ ಅಂತ ಅನ್ನಿಸ್ತಾ ಇದೆ, ಆದರೂ ಕೂಡ ನಾನು ಒಪ್ಕೊಂಡೆ. ಆ ಥರದ್ದು ಏನಾದ್ರು ರಿಸ್ಕಿ ಸಿನಿಮಾಗಳನ್ನ ಒಪ್ಕೊಂಡಿದ್ದೀಯಾ, ಅಥವಾ ದೊಡ್ಡ ರಿಸ್ಕ್ ನಿಮ್ಮ ಲೈಫಲ್ಲಿ ತೊಗೊಂಡಿದ್ದು ಯಾವುದಾದ್ರೂ ಇದೆಯಾ? ರಿಸ್ಕಿ ಅಂತ, ರಿಸ್ಕ್ ಅನ್ನೋ ವರ್ಡ್ ಪ್ರಾಬಬ್ಲಿ ಆಪ್ಟ್ ಆಗಿರುತ್ತೆ ಅಂತಂದ್ರೆ, ಏನೋ ಶಾರ್ಟ್ ಮಾಡುವಾಗ ಒಂದು ಜೀವಕ್ಕೆ ಅಪಾಯ ಆಗ್ಬೋದು, ಬೀಳೋದು ಹೇಳೋದು ಆ ಥರದ್ದು ಅಂತ ನಾನು ಅನ್ಕೋತಾ ಇದ್ದೀನಿ. ಆ ಥರದ್ದು ಎಲ್ಲ ಸಿನಿಮಾದಲ್ಲೂ ಇರುತ್ತೆ, ಏನೋ ಒಂದು ಚಿಕ್ಕ ಪುಟ್ಟದ್ದಾಗತ್ತೆ. ನಾನು ಕೆಲವು ಕಡೆ ತಪ್ಪು ಹೋಗಿದ್ದು ಅಂತಂದ್ರೆ, ಪ್ರಾಬಬ್ಲಿ ಈ ಕ್ಷಣದವರೆಗೂ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೋದು. ಕೆಲವೊಂದು ಸತಿ ಒಂದು ಆಬ್ಲಿಗೇಷನ್ಗೆ ಅಥವಾ ಒಂದು ಫ್ರೆಂಡ್ಶಿಪ್ಗೆ, ಅಥವಾ ಇವರು ನನಗೆ ಒಂದು ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಕೆಲವೊಂದು ಸಿನಿಮಾಗಳನ್ನ ಒಪ್ಕೊಂಡು, ಆಮೇಲೆ ಆ ಸಿನಿಮಾ ನೋಡಿದಾಗ ಇದು ಯಾಕೆ ನಾನು ಮಾಡೋ ಅವಶ್ಯಕತೆ ಇದ್ದಿಲ್ಲ. ಯಾಕೆಂದರೆ ಅವರು ಹೇಳಿದ ಪಾತ್ರ ಒಂದು, ಅಲ್ಲಿ ತೆರೆ ಮೇಲೆ ಬಂದಿರೋದೇ ಇನ್ನೊಂದು. ಆಮೇಲೆ ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು ತೀರಾ ಹಿಂಗೆ ನಾನೇ ಹಿಂಗೆ ನೋಡೋದ್ರಲ್ಲಿ ಪಾತ್ರನೇ ಮುಗ್ದೋಗಿರುತ್ತೆ, ಅಥವಾ ಯಾರೋ ಏನೋ ಒಂದು ಬಂದು ಒಂದು ಗೋಳ್ ಕತೆ ಹೇಳ್ಕೊಂಡಿರ್ತಾರೆ, ಅಥವಾ ತುಂಬ ಬಣ್ಣವಾಗಿ ವರ್ಣಿಸಿ ಏನೋ ಹೇಳಿರ್ತಾರೆ. ಸೊ ಇಂಥದ್ದು ತುಂಬಾನೇ ಮಾಡಿದ್ದೀನಿ. ಈಗ ನನಗೆ ಮೇ ಬಿ ಇನ್ನು ಮುಂದೆ ಅದು ಮಾಡಬಾರ್ದು. ಏಕೆಂದ್ರೆ ಯಾವಾಗಲೂ ನಾನು ಬೇರೆಯವ್ರ ಬಗ್ಗೆ ಅಥವಾ ಬೇರೆದನ್ನೇ ಯೋಚನೆ ಮಾಡಿ ನನ್ನ ಒಂದು ಐಡೆಂಟಿಟಿನ ನಾನು ಕಳ್ಕೋಬಾರ್ದು ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ಸೊ ಈಗ ಅನ್ಕೋತಾ ಇದ್ದೀನಿ, ಇನ್ಮೇಲೆ ಆ ಥರ ಮಾಡಬಾರ್ದು. ಏನೇ ಫ್ರೆಂಡ್ಶಿಪ್ ಇರಲಿ, ಏನೇ ಆಬ್ಲಿಗೇಷನ್ ಇರಲಿ, ಅದೆಲ್ಲೋ ಒಂದು ಕಡೆ ನಮ್ಮಮ್ಮ ಹೇಳಿದ್ದ ಅಡ್ವೈಸ್ನ ನಾನು ಮರ್ತ್ಬಿಟ್ಟೆ. ಒಂಚೂರು ಆ ಪರ್ಸನಲ್ ಈಕ್ವೇಶನ್ ಅನ್ನ ಇಲ್ಲಿ ಪ್ರೊಫೆಷನ್ಗೆ ತಂದು ಆ ಥರ ತಪ್ಪುಗಳು ಮಾಡಿದ್ದೀನಿ. ಓಕೆ, ಸೊ ಆ ಒಂದು ರಿಸ್ಕ್ ತಗೊಂಡಿದ್ದೀನಿ. ಓಕೆ, ಇವತ್ತು ಶಿವರಾಜ್ ಕುಮಾರ್ ಅವರ ಬರ್ಡೇ. ಸೊ ಮನ ಮೆಚ್ಚಿದ ಹುಡುಗಿ ಸಿನಿಮಾದ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೋಬೇಕೀಗ. ಮನ ಮೆಚ್ಚಿದ ಹುಡುಗಿ ವಿಚಾರಗಳು ಅಂತಂದ್ರೆ, ಅದರಲ್ಲಿ ಪ್ರಾಬಬ್ಲಿ ಫಸ್ಟ್ ಟೈಮ್ ಅಂದ್ರೆ ಆಬ್ವಿಯಸ್ಲಿ ಅದು ನಾನು 3ನೇ ಸಿನಿಮಾ ಆಗಿದ್ದು. ಸಿಟಿಲಿ ಬಂದಂತ ಒಂದು ಹಳ್ಳಿ ಹುಡುಗಿ, ಅಂದ್ರೆ ಹಳ್ಳಿಲಿ ಬೆಳೆದಿದ್ರು ಒಂದ್ ಸ್ವಲ್ಪ ಕಲ್ಚರ್ಡ್, ಯಾಕಂದ್ರೆ ಎಜುಕೇಟೆಡ್ ಆತರ ಒಂದು ಪಾತ್ರ. ಸೊ ಐ ಥಿಂಕ್ ಅವಾಗ ಇದಕ್ಕೆ ನನಗೆ ಸರಿಯಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಇನ್ನೂ ಒಂಚೂರು ನಾನು ಇನ್ನು ಪೂರ್ತಿ ಪಳಗಿತ್ತಿಲ್ಲ, ಇನ್ನು ಆ ಮೋಲ್ಡಿಂಗ್ ಸ್ಟೇಜ್ ಅಲ್ಲಿ ಇದೆ ನನ್ನ ಒಂದು ಆಕ್ಟಿಂಗ್ ಆಗಿರ್ಬೋದು ಅಥವಾ ಇದರಲ್ಲಿ. ಸೊ ಆ ಪಾತ್ರ ಕರೆಕ್ಟ್ ಆಗಿತ್ತು ಅಂತ ಈಗ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ. ಅಂಡ್ ಬ್ಯೂಟಿಫುಲ್ ಹಾಡುಗಳು, ಈಗ್ಲೂ ನೆನೆಸ್ಕೊಂಡ್ರೆ ಪ್ರತಿಯೊಂದು ಹಾಡು ಬ್ಯೂಟಿಫುಲ್ ಹಾಡು. ಮೋಸ್ಟ್ ಮೆಮೊರಬಲ್ ಅಂತಂದ್ರೆ ಶಿವಣ್ಣ ಮತ್ತೆ ನನ್ನ ಕಾಂಬಿನೇಷನ್ ಅಲ್ಲಿ ಆ ಸಿನಿಮಾಯಿಂದ ಶುರುವಾಗಿದ್ದು. ಅದಾದ್ಮೇಲೆ ನಾವು ಮಾಡಿದಂಥ ಪ್ರತಿಯೊಂದು ಸಿನಿಮಾದಲ್ಲೂ ಇಲ್ಲ ಒಂದು ಎಂಟೈರ್ ಹಾಡೇ ಇರ್ಬೋದು ಅಥವಾ ಒಂದು ಬಿಟ್ಟಿರ್ಬೋದು, ಎಲ್ಲೋ ಒಂದು ಕಡೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂಚೂರು ಚಿಕ್ಕ ಕೊರಿಯೋಗ್ರಫಿ ನಾವು ಮಾಡಿದೀವಿ. ಸಮರಾದಲ್ಲಿ ಈ ಸಾಂಗ್ ಪೂರ್ತಿ ನಾವೇ ಕೊರಿಯೋಗ್ರಾಫ್ ಮಾಡ್ಕೊಂಡಿದ್ವಿ. ಶಿವಣ್ಣ ಅವ್ರ ಪಾರ್ಟ್ಸ್ ಎಲ್ಲ ಅವ್ರು ಮಾಡ್ಕೊಂಡ್ರು, ನನ್ನ ಮೂಮೆಂಟ್ಸ್ ಎಲ್ಲ ನಾನು ಮಾಡ್ಕೊಂಡಿದ್ದು ಆತರ. ಸೊ ಇದರಲ್ಲಿ ಮನೆ ಮೆಚ್ಚಿದ ಹುಡುಗಿಲಿ ಅಲ್ಲಿಂದ ಶುರುವಾಗಿದ್ದು. ಜಿಂಗಿ ಚಕ್ಕ ಸಾಂಗ್ ಮುಂಚೆ ಒಂದು ಚಿಕ್ಕ ಲೀಡ್ ಬಿಟ್ ಬರುತ್ತೆ. ಸೊ ಆ ಚಿಕ್ಕ ಲೀಡ್ ಬಿಟ್ಗೆ ಗೊತ್ತಿಲ್ಲ ಯಾಕೆ ಡ್ಯಾನ್ಸ್ ಮಾಸ್ಟರ್ ಬಂದಿರ್ಲಿಲ್ವೋ ಗೊತ್ತಿಲ್ಲ, ಅದನ್ನ ನಾವೇ ಮಾಡ್ಕೊಂಡಿದ್ದು, ಕಂಪೋಸ್ ಮಾಡ್ಕೊಂಡು ಮಾಡಿದ್ದು ಅದು. ಸೊ ದಟ್ ಇಸ್ ದ ಮೋಸ್ಟ್ ಮೆಮೊರಬಲ್. ಐ ಥಿಂಕ್ ಯಾವ ಹೀರೋಯಿನ್ನು ಅಷ್ಟು ಕಂಟಿನ್ಯೂಸ್ ಆಗಿ ಅವ್ರ ಕೆರಿಯರ್ ಅಲ್ಲಿ, ಯಾಕೆಂದ್ರೆ ನಾವು ಒಟ್ಟಿಗೆ ಒಂದು 8-10 ಸಿನಿಮಾ ಮಾಡಿದೀವಿ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಅಂತ ಹೇಳಲ್ಲ, ಯಾಕಂದ್ರೆ ಕೆಲವೊಂದು ಸಿನಿಮಾದಲ್ಲಿ ನಮ್ಗೆ ಏನು ಸಾಂಗ್ ಅಥವಾ ಕಾಂಬಿನೇಷನ್ ಇತ್ತಿಲ್ಲ. ಸೊ ಬಟ್ ಎಲ್ಲೆಲ್ಲಿ ಸಾಂಗ್ ಇತ್ತು ಆ ಎಲ್ಲಾ ಸಿನಿಮಾದಲ್ಲೂ ಏನಾದ್ರು ಒಂದು ಬಿಟ್ಟು ನಮ್ಮ ಸಾಂಗ್ ನಾವೇ ಕೊರಿಯೋಗ್ರಫಿ. ದಟ್ಸ್ ದ ಮೋಸ್ಟ್ ಮೆಮೊರಬಲ್. ಓಕೆ, ನೀವು ಕೂಚಿಪುಡಿ ಕಲ್ತಿದ್ದೀರಾ, ಭರತನಾಟ್ಯ ಕಲ್ತಿದ್ದೀರಾ, ಇದೆಲ್ಲವೂ ಕೂಡ ನಿಮ್ಮ ಒಂದು ಆಕ್ಟಿಂಗ್ ಸ್ಕಿಲ್ಗೆ ಸಹಾಯ ಆಗಿತ್ತಾ? ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳಕ್ಕಾಗಿರ್ಬಹುದು, ಇದು ಸಹಾಯ ಮಾಡಿತ್ತಾ ಭರತನಾಟ್ಯ ಹಾಗೂ ಕೂಚಿಪುಡಿ? ನಾನು ಭರತನಾಟ್ಯಂ ಕಲಿತೆ, ಬಟ್ ಅರಂಗೇಟ್ರಂ ಕೊಟ್ಟಿದ್ದು ಕೂಚಿಪುಡಿನಲ್ಲಿ. ಐ ಥಿಂಕ್ ಡೆಫಿನೆಟ್ಲಿ ಸಮ್ವೇರ್ ರಿದಮ್ ಸೆನ್ಸ್ ಅದೆಲ್ಲ ಇದ್ದಿದ್ದರಿಂದ ನನಗೆ ಸಿನಿಮಾ ಡ್ಯಾನ್ಸ್ ಮಾಡೋದಕ್ಕೂ ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಯಿತು, ಖಂಡಿತವಾಗ್ಲೂ. ಓಕೆ,
ಮನೆ ದೇವರು ಸಿನಿಮಾದಲ್ಲಿ ಒಂದು ಇದು ನೆನಪಿಗೆ ಬರ್ತಾ ಇದೆ. ನೀವು ನಿಮ್ಮ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಫಿದಾ ಆಗಿದ್ರು. ಸೊ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ರವಿಚಂದ್ರ ಅವರು, ಏನು ಅಂತಂದರೆ ಮೇಡಮ್ ಅವರ ಆ್ಯಕ್ಟಿಂಗ್, ಸುಧಾರಾಣಿ ಅವರ ಆ್ಯಕ್ಟಿಂಗು ಕಣ್ಣಲ್ಲೇ ಕಾಣ್ತಿತ್ತು ಅಂತ ಹೇಳಿ, ಅಂದರೆ ಅಷ್ಟು ನೀಟಾಗಿ ಸಖತ್ತಾಗಿ ಮಾಡಿದ್ದೀರಾ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ಇನ್ನು ನಾವು ನೋಡುಗರು ಆಯಿತಾ ಮ್ಯಾಮ್, ಸೊ ನಿಮ್ಮ ಭರತನಾಟ್ಯ ಹಾಗೂ ಕುಚಿಪುಡಿ ಅಲ್ಲಿ ವರ್ಕೌಟ್ ಆಗಿದೆ ಅಂತ ಏನಾದರೂ ಅನಿಸುತ್ತಾ? ಅಫ್ಕೋರ್ಸ್ ಅದಕ್ಕೆ ಕ್ರೆಡಿಟ್ ರವಿಚಂದ್ರನ್ ಅವ್ರಿಗೆ ಹೋಗಬೇಕು. ಯಾಕೆಂದರೆ ಇದು ರೀಮೇಕ್ ಸಿನಿಮಾ ಆದ್ರೂ, ಮನೆ ದೇವರು ರೀಮೇಕ್ ಆದರೂ, ಭಾಗ್ಯರಾಜ್ ಅವರ ಸಿನಿಮಾ ಅದು ರೀಮೇಕ್ ಮಾಡಿದ್ದು. ಬಟ್ ಇಲ್ಲಿ ಅವರು ಪ್ರೆಸೆಂಟ್ ಮಾಡಿದ ರೀತಿ ಇದೆಯಲ್ಲ, ಟೋಟಲಿ ಡಿಫ್ರೆಂಟ್. ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಎಕ್ಸ್ಟ್ರಾಡಿನರಿ ಆಗಿತ್ತು. ಅವರ ಸ್ಕ್ರೀನ್ ಪ್ಲೇ ಇರ್ಬೋದು, ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ ರೀತಿ ಇರ್ಬೋದು. ಆಬ್ವಿಯಸ್ಲಿ ಕನಸುಗಾರ ಇನ್ನೇನು ಕೇಳ್ತಾರೆ, ಹಾಡುಗಳಿರ್ಬೋದು, ಪ್ರತಿಯೊಂದೂ. ಆಮೇಲೆ ರವಿಚಂದ್ರನ್ ಅವರಲ್ಲಿ ತುಂಬಾ ಒಂದು ಅದ್ಭುತವಾದ ಗುಣ ಏನು ಅಂತಂದರೆ, ನಾನು ಇದನ್ನು ಹಲವಾರು ಕಡೆ ಹೇಳಿದ್ದೀನಿ. ಸಾಮಾನ್ಯವಾಗಿ ಹೀರೋಯಿನ್ಸ್ಗೆ ಅಷ್ಟೊಂದು ಪ್ರಾಮಿನೆನ್ಸ್ ಇರಲ್ಲ, ಆದರೆ ಅವರ ಸಿನಿಮಾದಲ್ಲಿ ಹೀರೋಯಿನ್ಸ್ಗಳನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ. ಅವ್ರ ಕಾಸ್ಟ್ಯೂಮ್ಸ್ ಅಷ್ಟೇ ಕೇರ್ ತಗೋತಾರೆ. ಆಮೇಲೆ ಅವ್ರಿಗೆ ಇಂಪಾರ್ಟೆನ್ಸ್ ಸೀನ್ಸಲ್ಲೂ ಅಷ್ಟೇ ಅವ್ರಿಗಿಂತ ಅವರು ತನಗೆ ಕೊಟ್ಕೊಳ್ಳೋ ಇಂಪಾರ್ಟೆನ್ಸ್ಗಿಂತ ಒಂದು ಕೈ ಮೇಲೇ ಹೀರೋಯಿನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಅವರು ಅದರಲ್ಲಿ ಕಂಪೋಸ್ ಮಾಡಿದಂಥ ಶಾರ್ಟ್ಸ್ ಏನಿದೆ, ಐ ಥಿಂಕ್ ಅವರು ನೋಟಿಸ್ ಮಾಡಿದ್ರು ಅನ್ಸುತ್ತೆ. ನನ್ನ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಸಂಗೀತಮ್ ಅವ್ರು ಫಸ್ಟ್ ಹೇಳ್ಕೊಟ್ಟಿದ್ದು, ಯಾವಾಗಲೂ ಐ ಆಮ್ ಅ ಸ್ಪಾಂಟೇನಿಯಸ್ ಆ್ಯಕ್ಟರ್, ನಾನು ಮೆಥಡ್ ಆ್ಯಕ್ಟರ್ ಅಲ್ಲ. ನನಗೆ ಒಂದು ಪಾತ್ರ ಮಾಡಬೇಕು ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡು, ಅದ್ರ ಬಗ್ಗೆ ಸ್ಟಡಿ ಮಾಡು, ಅಥವಾ ಶಾರ್ಟ್ ಮುಗಿದ್ರು ಅದೇ ಗುಂಗಲ್ಲಿರು, ನಂಗೆ ಅದು ಬರಲ್ಲ. ಐ ಆಮ್ ನಾಟ್ ಅ ಮೆಥಡ್ ಆ್ಯಕ್ಟರ್. ಯಾಕೆಂದರೆ ನಾನು ಬಂದಾಗ ನಂಗೆ ಯಾವುದ್ರ ಬಗ್ಗೆನೂ ಅರಿವೇ ಇತ್ತಿಲ್ಲ. ಸೊ ಹೇಳ್ಕೊಟ್ಟಿದ್ದನ್ನು ಮಾಡ್ತಾಯಿದ್ದೆ. ಆಮೇಲೆ ಸಂಗೀತಮ್ ಅವರು ಯಾವಾಗಲೂ ಹಿ ವುಡ್ ಇನ್ಸಿಸ್ಟ್ ಆನ್ ಸ್ಪಾಂಟೇನಿಯಸ್ ಆಗಿರಬೇಕು ಅಂತ. ಆ್ಯಂಡ್ ಅವಾಗ ಇನ್ನೂ ಒಂದು ಪ್ರಾಬ್ಲಮ್ ಏನು ಅಂತಂದರೆ ನೆಗೆಟಿವ್. ಸೊ ಯುವರ್ ಫಸ್ಟ್ ಟೇಕ್ ಹ್ಯಾಸ್ ಟು ಬಿ ಯುವರ್ ಬೆಸ್ಟ್ ಟೇಕ್ ಅಂತ ಒಂದು ಆ್ಯಟಿಟ್ಯೂಡ್. ಯಾಕೆಂದರೆ ಸಿನಿಮಾ ರೀಲು ತುಂಬ ಸೊ ಯು ಹ್ಯಾವ್ ಟು ಬಿ ಗುಡ್ ಅಂತ. ಸೊ ಐ ಯೂಸ್ ಟು ಆಲ್ವೇಸ್ ಪುಟ್ ಇನ್ ದಟ್ ಎಫರ್ಟ್. ನನಗೆ ನನ್ನ ಫಸ್ಟ್ ಟೇಕ್ ವುಡ್ ಆಲ್ವೇಸ್ ಬಿ ಮೈ ಬೆಸ್ಟ್ ಟೇಕ್. ಆಮೇಲೆ ಅವ್ರು ಹೇಳೋರು ಯಾವಾಗಲೂ ಒಬ್ಬ ಕಲಾವಿದನಿಗೆ ಕಣ್ಣು ತುಂಬ ಮುಖ್ಯ, ನಿನ್ನ ಕಣ್ಣಲ್ಲಿ ಕಾಣಿಸ್ಬೇಕು ಅಂತ. ಸೊ ಅದು ಒಂಥರ ಎಲ್ಲೋ ಮೈಂಡಲ್ಲಿ ಇತ್ತು ಅನ್ಸುತ್ತೆ. ನಾನು ಸ್ವಲ್ಪ ನನ್ನ ಕಣ್ಣು ಮೂಮೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಐ ಗೆಸ್ ಅದನ್ನ ರವಿಚಂದ್ರನ್ ಅವರು ಐಡೆಂಟಿಫೈ ಮಾಡಿದ್ರು ಅನ್ಸುತ್ತೆ. ಸೊ ಅವ್ರು ಕಂಪೋಸ್ ಮಾಡ್ತಾ ಇದ್ದಿದ್ದಂಥ ಶಾರ್ಟ್ಸು ಅದೆಲ್ಲ ಆ ರೀತಿ ಇರ್ತಾ ಇತ್ತು. ದಟ್ ಹೆಲ್ಪ್ ಮೀ. ಓಕೆ, ಡಬ್ಬಿಂಗ್ ಕಲಾವಿದೆಯಾಗಿ ನಿಮ್ಮ ಕೆಲಸದ ಬಗ್ಗೆ ಏನು ಹೇಳ್ತೀರಾ? KGF ಮೂವಿ ಅದು ಕಡೆಗಾಯ್ತು, ಅದು ಕಡೆ ಕೇಳುವ. ಆ್ಯಕ್ಚುಲಿ ನನಗೆ ಇದು ತುಂಬಾ ಸರ್ಪ್ರೈಸಿಂಗ್ ವಿಷಯ. ಅಫ್ಕೋರ್ಸ್ ನಾನು ನನ್ನ ಮೊದಲನೇ ಸಿನಿಮಾದಿಂದ ನಾನೇ ಡಬ್ ಮಾಡಿದ್ದೀನಿ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗಲೂ ಮಾಡಿದ್ದೆ, ಬಟ್ ಆವಾಗ ಮಾಡಿದ್ದು ಮರ್ತೋಗಿತ್ತು. ಯಾರದೇ ವಾಯ್ಸ್ ಬರಲಿ ಮೇಡಮ್, ನಿಮ್ಮ ಸುಧಾರಾಣಿ ಮ್ಯಾಮ್ದು ವಾಯ್ಸು ಇದು ಪಕ್ಕ ಇದು ಸುಧಾರಾಣಿ ಮ್ಯಾಮ್ದು ವಾಯ್ಸು, ಅದೇ ಫೈಂಡ್ ಔಟ್ ಮಾಡ್ತಾರೆ ಜನ, ಅದು ಇರೋದೇ ಅದು. ಸೊ ನೀವು ಹೇಳಿ ಅದ್ರ ಬಗ್ಗೆ ಹೇಳಿ, ನಿಮ್ಮ ವಾಯ್ಸ್. ನನಗೆ ಪ್ರಾಬಬ್ಲಿ ಈಗಲೂ ಇದೆ, ನನಗೆ ನನ್ನ ವಾಯ್ಸ್ ಇಷ್ಟನೇ ಆಗಲ್ಲ. ನನಗೆ ನನ್ನ ವಾಯ್ಸ್ ಇಷ್ಟನೇ ಆಗಲ್ಲ. ಬಟ್ ತುಂಬ ಜನ ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರೆ. ನನಗೆ ಯಾವಾಗಲೂ ನನ್ನ ಮೈಂಡಲ್ಲಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅನ್ನೋದೇ ಯಾವಾಗಲೂ ಇದ್ದಿದ್ದು. ಬಟ್ ಚಾಮುಂಡೇಶ್ವರಿ ಸ್ಟುಡಿಯೋ ಇದ್ದಾಗ ಅವಾಗ ಸಿಕ್ಕಾಪಟ್ಟೆ ಡಬ್ಬಿಂಗ್ ಎಲ್ಲ ಅಲ್ಲೇ ನೋಡಿದ್ದು, ಸುಮಾರು ಸಿನಿಮಾಗಳು. ಅಲ್ಲಿ ಕೋದಂಡಪಾಣಿ ಅಂತ ಅವ್ರು ಈಗಿಲ್ಲ, ಇಂಜಿನಿಯರ್, ಮೇನ್ ಸೌಂಡ್ ಇಂಜಿನಿಯರ್, ಅವರು ಒಂದ್ಸತಿ ಯಾವುದೋ ಸಿನಿಮಾಗೆ ಡಬ್ಬಿಂಗ್ ಮಾಡಿ ಆಚೆ ಬಂದಾಗ ಅವ್ರು ಹೇಳಿದರು, ನಿನ್ನ ವಾಯ್ಸು ಜಯಂತಿ ಮ್ಯಾಮ್ ಥರ ಇದೆ ಅಂತ. ನಾನು ಅವರೆಲ್ಲಿ ಅವರೊಂದು ದೊಡ್ಡ ಲೆಜೆಂಡು, ಅವ್ರ ವಾಯ್ಸಲ್ಲಿ ನಾನೆಲ್ಲಿ ಅಂತ. ಬಟ್ ಅವ್ರು ಹೇಳೋರು ಒಂದೊಂದ್ಸತಿ ಕಣ್ಣು ಮುಚ್ಕೊಂಡು ನಿನ್ನ ವಾಯ್ಸ್ ಕೇಳ್ತು ಅಂದರೆ ಎಲ್ಲೋ ಒಂದೊಂದ್ಸತಿ ಜಯಂತಿ ಅಮ್ಮ ಮಾತಾಡ್ದಂಗೆ ಅನಿಸುತ್ತೆ, ಕೆಲವು ಹಸ್ಕಿ ಟೋನ್ಸ್ ಅದೆಲ್ಲ ಅಂತ. ಸೊ ಸಲ ಓಕೆ ಥ್ಯಾಂಕ್ ಯು ಅಂತ. ಬಟ್ ನನಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಿತ್ತಿಲ್ಲ. ಆ್ಯಂಡ್ ಫಸ್ಟು ನೀನು ಡಬ್ಬಿಂಗ್ ಮಾಡು ಅಂತ ತುಂಬ ಇನ್ಸಿಸ್ಟ್ ಮಾಡಿದವರು ದಿನೇಶ್ ಬಾಬು ಅವರು. ಯಾವುದು ಸಿನಿಮಾ ಹೆಸರು ಸಡನ್ನಾಗಿ ಜ್ಞಾಪಕ ಬರ್ತಾ ಇಲ್ಲ. ಕಾಲ್ ಮಾಡಿಬಿಟ್ಟು ಡಬ್ಬಿಂಗ್ ಮಾಡ್ತೀಯ ಅಂದರು. ನಾನಂದ್ರೆ ಏನು ಜೋಕ್ ಮಾಡ್ತಾ ಇದ್ದೀರಾ, ಯಾವುದಕ್ಕೆ ಅಂತಂದ್ರೆ ಯಾಕೆಂದರೆ ಅಷ್ಟೊತ್ತಿಗೆ ನಾನೇನು ಮಾಡಿಲ್ಲ, ಮುಗಿದಿತ್ತು ಅನ್ಸುತ್ತೆ. ಗೊತ್ತಿಲ್ಲ, ಐ ಡೋಂಟ್ ರಿಮೆಂಬರ್, ಐ ಥಿಂಕ್ ಆಗಿತ್ತು ಅನ್ಸುತ್ತೆ. ಮಾಡಾಯ್ತಲ್ಲ ಇನ್ನೇನು ಡಬ್ಬಿಂಗ್ ಮಾಡೋದು ಅಂತ. ಇಲ್ಲ, ಹಿಂಗೆ ರೋಜಾಗಿ ಡಬ್ಬಿಂಗ್ ಮಾಡಬೇಕು ಅಂದರೆ ಯು ಮಸ್ಟ್ ಬಿ ಜೋಕಿಂಗ್, ವೈ ಡು ಯು ವಾಂಟ್ ಮೀ ಟು ಡಬ್? ಇಲ್ಲ, ನಿನ್ನ ವಾಯ್ಸ್ ಚೆನ್ನಾಗಿದೆ, ಅವ್ರಿಗೆ ಸೂಟ್ ಆಗುತ್ತೆ ಅಂತ. ಐ ಸೆಡ್ ಯು ಆರ್ ದ ಫಸ್ಟ್ ಪರ್ಸನ್ ಏನು ಡಬ್ಬಿಂಗ್ ಮಾಡು ಅಂತ ಕೇಳ್ತಿದ್ದೀರಾ ಅಂತ. ಹಿಂಗೆ ಸ್ವಲ್ಪ ಆರ್ಗ್ಯೂ ಮಾಡಿದೆ, ಬಟ್ ಅವ್ರು ಬಿಡಲಿಲ್ಲ.
ಇಲ್ಲ ಇಲ್ಲ ಮಾಡು ಚೆನ್ನಾಗಿ ಬರುತ್ತೆ ಅಂತ. ಸರಿ, ಒಬ್ಬ ನಿರ್ದೇಶಕ ಅದು ಕೇಳ್ತಾರೆ. ಆ ಕ್ಯಾಲಿಬರ್ ಇರುವಂತ ನಿರ್ದೇಶಕ ಹೇಳಿದ್ಮೇಲೆ ಅಂತ ಡಬ್ ಮಾಡಿದೆ. ಅದಾದ್ಮೇಲೆ ಎಸ್ ನಾರಾಯಣ್ ಅವರು ಮೀನಾಗೆ ಡಬ್ ಮಾಡಕ್ ಹೇಳಿದ್ರು. ಸೊ ಹಂಗೆ ಅದೊಂಥರ ಅದು ಕಂಟಿನ್ಯೂ ಆಗ್ತಾ ಬಂತು. ಸೊ ಗೊತ್ತಿಲ್ಲದೆ ಸುಮಾರು ಜನಕ್ಕೆ, ಅಂದ್ರೆ ಹೊರಗಡೆಯಿಂದ ಬಂದಂತ ಒಳ್ಳೊಳ್ಳೆ ಅದ್ಭುತ ಕಲಾವಿದರು ಅವ್ರುಗಳಿಗೆ, ಸೊ ಅವ್ರುಗಳಿಗೆ ವಾಯ್ಸ್ ಕೊಡೋದು ಇಸ್ ಅ ಪ್ರಿವಿಲೇಜ್ ಟು ಮೀ. ಓಕೆ, ಸುಧಾರಾಣಿ ಮ್ಯಾಮ್ ವಾಯ್ಸಲ್ಲಿ ಡಬ್ಬಿಂಗ್ ವಿಚಾರಕ್ಕೆ ಬರೋದಾದರೆ, ನೀವು ಚಾಲೆಂಜ್ ಮಾಡ್ತಾ ಇರುವಂತಹ ವಾಯ್ಸನ್ನು ಸಕ್ಕತ್ತಾಗಿ ಡಬ್ ಮಾಡ್ತೀರಾ. ಹೀರೋಯಿನು ಯಾರಿಗೂ ಚಾಲೆಂಜ್ ಮಾಡ್ತಾ ಇದ್ದಾಳೆ ಅನ್ನೋ ಥರ ಇದ್ದಾಗ ಆ ವಾಯ್ಸ್ ಟೋನ್ ಅದ್ಭುತ ಮ್ಯಾಮ್ ಆ್ಯಕ್ಚುಲಿ. ಸೊ ಫ್ಯಾನ್. ಸೊ ಈಗ ಪಂಚಮ ವೇದ ಮತ್ತು ಮೈಸೂರು ಮಲ್ಲಿಗೆ ಚಿತ್ರಕ್ಕೆ ಸ್ಟೇಟ್ ಅವಾರ್ಡ್ ಸಿಗುತ್ತೆ ನಿಮಗೆ. ಅದಾದಮೇಲೆ ನಿಮ್ಮ ಪಾತ್ರದ ಆಯ್ಕೆ ಹೇಗಾಗತ್ತೆ? ಸೇಮ್ ಕ್ರೈಟೀರಿಯಾ. ಯಾಕೆಂದ್ರೆ ಕೆಲವೊಂದಲ್ಲ ಸುಮಾರು ರಿಸ್ಟ್ರಿಕ್ಷನ್ಸ್ಗಳಿತ್ತು. ಸೊ ಅಮ್ಮಂದೊಂಥರ ಒಂದು ಚೆಕ್ ಲಿಸ್ಟೇ ಇತ್ತು. ಹಿಂಗಿದ್ರ ಮಾಡಲ್ಲ, ಹಿಂಗಿದ್ರ ಮಾಡಲ್ಲ, ಹಿಂಗಿದ್ರ ಮಾಡಲ್ಲ, ಹಿಂಗಿದ್ರ ಮಾಡಲ್ಲ, ಈ ಥರ ಇರ್ಬೇಕು, ಈ ಥರ ಇರ್ಬೇಕು, ಈ ಥರ ಇರಬೇಕು ಅಂತ. ಸೊ ಅದು ಏನು ಚೇಂಜಸ್ ಆಗಲಿಲ್ಲ. ಆ ಚೆಕ್ ಲಿಸ್ಟ್ ಹಂಗೆ ಇತ್ತು. ಆ ಚೆಕ್ ಲಿಸ್ಟ್ ಏನಾದ್ರು ಇಲ್ಲದೆ ಇದ್ದಿದ್ರೆ ಪ್ರಾಬಬ್ಲಿ ನಾನು ಇಷ್ಟೊತ್ತಿಗೆ ನಾನು ಒಂದು 300 ಸಿನಿಮಾ ಮಾಡಿರ್ತಿದ್ನೋ ಏನೋ ಗೊತ್ತಿಲ್ಲ. ಅಂದ್ರೆ ಓವರ್ ಆಲ್ ಕೆರಿಯರ್ ಅಲ್ಲಿ ಅಲ್ಲ ಶುರು ಆದಾಗ್ಲಿಂದ ಇಲ್ಲಿವರೆಗೂ. ಬಟ್ ಲೈಕ್ ಐ ಸೆಡ್, ಅದು ಆ ಚೆಕ್ ಲಿಸ್ಟ್ ಇದ್ದೇ ಇತ್ತು. ಸೊ ಅದು ಬಂದಿದ್ರಲ್ಲಿ ಯಾವ್ದ್ಯಾವ್ದು ಒಳ್ಳೇದಿತ್ತು ಅದನ್ನ ಆಯ್ಕೆ ಮಾಡ್ಕೋತು. ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ಡೇಟ್ಸ್ ಕಾರಣಗಳಿಂದ ಕೈ ಬಿಟ್ಟಿದ್ದು ಆಗಿದೆ. ಅದೇನು ಮಾಡೋಕ್ಕಲ್ಲ, ದಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ಪ್ರೊಫೆಷನ್. ಹಂಗಂತ ಅಂದ್ಬಿಟ್ಟು ಅಯ್ಯೋ ಇದು ಸಿನಿಮಾ ನನ್ನ ಕೈ ತಪ್ಪೋಯ್ತು ಅನ್ನೋ ಬೇಜಾರಿಲ್ಲ. ಏನಂತಾರೆ, ಆ ಸಿನಿಮಾಗಳು ಬೇರೆ ನನ್ನ ಕೊಲೀಗ್ಸ್ ಮಾಡಿದ್ದೆ ಒಳ್ಳೊಳ್ಳೆ, ದೇರ್ ಆಲ್ ವಂಡರ್ಫುಲ್ ಆಕ್ಟರ್ಸ್. ಸೊ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೆ ನಟನೆ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅದು ನಮ್ಮ ಕನ್ನಡದ ಹುಡುಗಿರೆ, ಸೊ ಹಾಗಾಗಿ ಇನ್ನೂ ಖುಷಿ. ಓಕೆ, ಸೊ ಈಗ 2025ಕ್ಕೆ ಬರೋಣ. 2025ಕ್ಕೆ ಇದನ್ನ ನಾನು ನೋಡ್ಕೊಂಡು ಹೇಳಬೇಕು ಮೇಡಮ್, ಯಾಕಂತಂದ್ರೆ ಅದು ವರ್ಡಿಂಗ್ಸ್ ಹಂಗಿದೆ, ಹೇಳ್ತೀನಿ. 2025ಕ್ಕೆ ಅಬ ಜಬ ಡಬ, ಎಸ್, ಆ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಅದರಲ್ಲಿ ನಿಮ್ಮ ಪಾತ್ರಗಳು ಅದಿನ್ನೂ ಫಿನಿಶಿಂಗ್ ಆಗಬೇಕು. ಸೊ ಅದರಲ್ಲಿ ಹೀರೋ ತಾಯಿ ಅಂದ್ರೆ ಒಂದು ಸ್ವಲ್ಪ ಏನಂತಾರೆ, ಈಗಿನ ಸ್ವಲ್ಪ ಕೆಲವೊಂದು ಗ್ರೂಪ್ ಆಫ್ ಹೌಸ್ ವೈಫ್ಸ್ಗೆ ಕನೆಕ್ಟ್ ಆಗ್ಬೋದು. ಯಾವಾಗಲೂ ಟಿವಿ ನೋಡೋ ಹುಚ್ಚು, ಅಲ್ಲಿ ಟಿವಿಲಿ ಏನೋ ಬಂದಿದ್ದನ್ನೇ ಇಲ್ಲಿ ಮಾಡ್ಬೇಕು, ಆತರ ಒಂದು ಸ್ವಲ್ಪ ಒಂದು ಕಾಮಿಕಲ್ ಟಚ್ ಇರುವಂತ ಒಂದು ಪಾತ್ರ ಎಂಜಾಯ್ ಮಾಡಿದ್ದೆ. ಎಸ್. ಓಕೆ, ಈಗ 30 ವರ್ಷದ ಒಂದು ಹುಡುಗಿ ಹೀರೋಯಿನು, ಬೇಡ ಒಂದು 26-27 ವರ್ಷದ ಹೀರೋಯಿನು. ಸೊ ಹೀರೋಯಿನ್ ಶಿ ಈಸ್ ಓಕೆ, ಅವರಿಗೆ ತುಂಬ ದೊಡ್ಡ ಪಾತ್ರವನ್ನು ಕೊಡ್ತಾರೆ. ಅಂತಂದರೆ 50 ವರ್ಷದ 60 ವರ್ಷದ ಪಾತ್ರಗಳನ್ನು ಕೊಡ್ತಾರೆ. ಅವರಿಗೆ ಅದು ಇಷ್ಟ ಆಗೋದಿಲ್ಲ, ಆದರೂ ಕೂಡ ಆ ಒಂದು ಪಾತ್ರಕ್ಕೆ ಬೇಕಾಗಿರುತ್ತೆ. ಸೊ ಅವರು ಮಾಡ್ತಾರೆ. ಈ ಒಂದು OTT ಯುಗದಲ್ಲಿ ಇದೇನಾದರೂ ಬದಲಾಗಿದೆ ಅಂತ ಅನಿಸುತ್ತಾ ನಿಮಗೆ? ಆ ಒಂದು 26 ವರ್ಷದ ಹೀರೋಯಿನ್ಗೆ 50 ವರ್ಷದ ಸೀನ್ ಕೊಟ್ಟು ಈಗ OTT ಬಂದಿದೆಯಲ್ಲ, ಸೊ ಅದು ಬದಲಾಗಿದೆ ಅಂತ ನಿಮ್ಗೆ ಅನಿಸುತ್ತಾ ಅಂತ? ಅದು ಹೇಳಕ್ಕಾಗಲ್ಲ. ಮುಂಚೆ ಅಂತಂದ್ರೆ ತುಂಬಾ ಇದಿತ್ತು, ಏನಂತಾರೆ, ಒಂದು ಹೀರೋಯಿನ್ ಮದುವೆ ಆದ ತಕ್ಷಣ ಅವಳು ಮಾರ್ಕೆಟ್ ಅಥವಾ ಆಫರ್ಸ್ ಬರೋದು ಕಮ್ಮಿ ಆಗೋಗೋದು, ಈ ಥರ ಎಲ್ಲ ಇತ್ತು ಆಗಿನ. ಬಟ್ ಕೆಲವರು ಅವಾಗ್ಲೂ ಇದ್ರು, ಏನಂತಾರೆ, ಮದುವೆ ಆದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದು, ಮಕ್ಕಳಾದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದು, ಅಥವಾ ಮಾಡ್ತಾ ಇದ್ದಾಗಲೇ ಮದುವೆ ಮಕ್ಕಳು ಆಗಿ ಬಟ್ ಸ್ಟಿಲ್ ದೇ ಕಂಟಿನ್ಯೂ ಟು ರೂಲ್, ಆ ಥರನೂ ಇತ್ತು. ಇದು ಒಂಥರ ಇದು ಹಿಂಗೆ ಅಂತ ಹೇಳಕ್ಕಾಗಲ್ಲ ನಮ್ಮ ಇಂಡಸ್ಟ್ರಿಲಿ. ಒಂದೊಂದ್ಸತಿ ಯಾರು ಅಥವಾ ಯಾವ ಸಿನಿಮಾ ಯಾವ ವಿಷಯ ಕ್ಲಿಕ್ ಆಗುತ್ತೆ ಇದೆಲ್ಲ ಗೊತ್ತಾಗಲ್ಲ. ಇಟ್ಸ್ ಆಲ್ ಒಂಥರ ಏನಂತಾರೆ ಡೆಸ್ಟಿನಿ ಅಂತಲೇ ಹೇಳಬೇಕು. ಸೊ ಐ ಡೋಂಟ್ ಥಿಂಕ್ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ಎಸ್ಪೆಷಲಿ. ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಏನಾಗಿದೆ ಅಂದರೆ ಸ್ವಲ್ಪ ಜನನೂ ಓಪನ್ ಅಪ್ ಆಗಿದ್ದಾರೆ. ಅಂದರೆ ದೇ ವಿಲ್ ನಾಟ್ ಬ್ರ್ಯಾಂಡ್ ಯು. ನಾನು ಜನ ಅಂತಲೂ ಹೇಳಲ್ಲ, ಕೆಲವು ಸತಿ ಕೆಲವೊಂದು ವಿಷಯ ಎಲ್ಲ ನಮ್ಮ ಇಂಡಸ್ಟ್ರಿಲೇ ಇದ್ದಿದ್ದು, ಇವ್ರು ಆ ಥರ ಮಾಡ್ಬಿಟ್ಟಿದ್ದಾರೆ, ಈ ಪಾತ್ರಕ್ಕೆ ಹಾಕೊಳ್ಳೋಕ್ಕಾಗಲ್ಲ, ಇವ್ರು ಹಿಂಗೆ ಮಾಡಿದ್ದಾರೆ, ಟೈಪ್ ಕ್ಯಾಸ್ಟ್ ಅದೆಲ್ಲ ಆಗೋದು. ಬಟ್ ಇವಾಗ ಇವಾಗ OTT ಪ್ಲಾಟ್ಫಾರ್ಮ್ ಇದೆ, ಸಿನಿಮಾ ಇದೆ, ಎಷ್ಟು ಚಾನೆಲ್ಸ್ ಇದೆ, ತುಂಬ ಆಪ್ಷನ್ಸ್ ಇರೋದ್ರಿಂದ ಅಷ್ಟೇ ರಿಸ್ಕು ಜಾಸ್ತಿ ಇದೆ ಆಫ್ ನಾಟ್ ಗೆಟಿಂಗ್ ಎನಿಥಿಂಗ್, ಅಷ್ಟೇ ಚಾನ್ಸಸ್ ಆಫ್ ವಿನ್ನಿಂಗ್ ಇಸ್ ಆಲ್ಸೋ ದೇರ್. ಹಿಂದಿನ ಕಾಲದಲ್ಲಿ ನೀವು ಹೀರೋಯಿನ್ ಆಗಿದ್ರಲ್ವಾ, ಸೊ ಆ ಕಾಲದ ಘಟ್ಟದಲ್ಲಿ ಹೆಂಗಾಗ್ತಿತ್ತು ಅಂದರೆ ಮ್ಯಾಮ್, ಹೀರೋಗಳು 50 ವರ್ಷ 60 ವರ್ಷ ಆದರೂ ಹೀರೋನೇ,
ಹೀರೋಯಿನ್ ಬಂದ್ಬಿಟ್ಟು 30 ವರ್ಷ 35 ವರ್ಷ ಮಿನಿಮಮ್. ಅದಾದ ನಂತರ ಸೈಡು ತಾಯಿ ಕ್ಯಾರೆಕ್ಟ್ರು ಏನೋ ಹೋಗ್ಬಿಡ್ತಾರೆ. ಸೊ ಹೇಗೆ ಅನ್ನಿಸ್ತಿತ್ತು ನಿಮಗೆ? ಇಟ್ ಇಸ್ ನಾಟ್ ಫೇರ್. ನಮ್ಮ ಸಮಾಜನೇ ಆ ಥರ, ಬರೀ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ನಮ್ಮ ನೀವು ನೋಡಿದ್ರೆ ನಮ್ಮ ಸಮಾಜನೇ ಆ ಥರ. ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಸೊ ಅದನ್ನು ಎಷ್ಟು ಅಂತ ಫೈಟ್ ಮಾಡೋಕ್ಕಾಗತ್ತೆ, ಅಥವಾ ಯಾವ ಎಕ್ಸ್ಟೆಂಟ್ವರೆಗೂ ಫೈಟ್ ಮಾಡೋಕ್ಕಾಗತ್ತೆ, ಎಲ್ಲೆಲ್ಲಿ ಅಂತ ಫೈಟ್ ಮಾಡ್ತೀರಾ? ಆಗಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ಯು ಆರ್ ಓಕೆ ವಿತ್ ಇಟ್. ಇವಾಗ ಕ್ಯಾರೆಕ್ಟರ್ ರೋಲ್ಸ್ ಅಂದ ತಕ್ಷಣ ಅದು ಕಳಪೆ ಅಂತಲ್ಲ. ಮುಂಚೆಲ್ಲ ಈ ಕ್ಯಾರೆಕ್ಟರ್ ರೋಲ್ಸ್ಗೂ ತುಂಬಾ ಚೆನ್ನಾಗಿ ಬರೆಯೋರು. ಈಗ ಅದು ಸ್ವಲ್ಪ ಟ್ರೆಂಡ್ ಬದಲಾಗಿದೆ. ಬಟ್ ಮುಂಚೆ ಕ್ಯಾರೆಕ್ಟರ್ ರೋಲ್ಸ್ ವರ್ ಈಕ್ವಲಿ ಗುಡ್, ಈಕ್ವಲಿ ಇಂಪಾರ್ಟೆಂಟ್ ಇನ್ ಅ ಮೂವಿ. ಸೊ ದೆರ್ ಇಸ್ ನಥಿಂಗ್ ರಾಂಗ್. ನಿಮಗೆ ಅದು ಪಾತ್ರ ಕೆಲವ್ರಿಗೆ ತುಂಬಾನೇ ಅವಶ್ಯಕತೆ ಇರುತ್ತೆ, ಆ ಒಂದು ಕಾರಣಕ್ಕೆ ಮಾಡ್ಬೋದು. ಇನ್ನು ಕೆಲವ್ರಿಗೆ ಏನಂತಾರೆ, ಆ ಪಾತ್ರದಲ್ಲಿ ಒಂದು ಏನೋ ಒಂದು ಸ್ಟ್ರೆಂತ್ ಇರುತ್ತೆ, ಆ ಒಂದು ವಿಷಯಕ್ಕೆ ಮಾಡ್ಬೋದು. ಸೊ ಇಟ್ಸ್ ಅಗೇನ್ ಅನ್ ವೆರಿ ಇಂಡಿವಿಜುವಲಿಸ್ಟಿಕ್ ಥಿಂಗ್. ಓಕೆ, ಇದು ಮೀಟು ವಿಚಾರ ಮಾತಾಡೋಣ ಸ್ವಲ್ಪ. ಮೀಟು ವಿಚಾರವಾಗಿ ಆ ಒಂದು ಚರ್ಚೆ ಕನ್ನಡ ಚಿತ್ರರಂಗದಲ್ಲಿ ಬೇಕಷ್ಟು ಆಗಿದ್ದಾವೆ, ಆಗ್ತಾನೂ ಇರ್ತವೆ. ಕನ್ನಡ ಅಂತೆಲ್ಲ, ಮಲಯಾಳಂ ಆಗಿರಬಹುದು, ಟಾಲಿವುಡ್, ಎಲ್ಲ ಕಡೆಗೂ ಆಗುತ್ತೆ. ಸೊ ಅದು ನಡೀತಾ ಇದೆ. ಸೊ ಅದಕ್ಕೆ ನೀವು ಏನಂತ ರಿಯಾಕ್ಟ್ ಮಾಡ್ತೀರಾ? ಬರೀ ನಮ್ಮ ಇಂಡಸ್ಟ್ರಿಲಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಪ್ರೊಫೆಷನಲ್ಲೂ ಇದ್ದೇ ಇರುತ್ತೆ. ಈ ಏನಂತಾರೆ, ಈ ಮೀಟು ಅನ್ನೋದು ಇಲ್ಲದೆ ಇರೋ ಜಾಗನೇ ಇಲ್ಲ. ಇವಾಗ ನೀವು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋದ್ರೂ ಯಾರೋ ಹಿಂಗೆ ಹೊಡ್ಕೊಂಡು ಹೋಗ್ಬೋದು. ಹೌದು. ಸೊ ಅದನ್ನು ನೀವೆಷ್ಟು ಮಟ್ಟಿಗೆ ಅದಕ್ಕೆ ರೆಡಿ ಇದ್ದೀರಾ ಅಥವಾ ಅದಕ್ಕೆ ಓಕೆ ಅಂತೀರಾ, ಅಗೇನ್ ಇಟ್ ಈಸ್ ದಟ್ ಇಂಡಿವಿಜುವಲ್. ನೀವು ಬೇಡ ಅಂತ ಹಠವಾಗಿ ನಿಂತರೆ ಯಾರೂ ನಿಮ್ಮನ್ನು ಬಲವಂತ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಎಲ್ಲೋ ಒಂದು ಕಡೆ ನಾನು ಇದನ್ನೆಲ್ಲ ಮಾಡಿ ನಂಗೆ ಅವಕಾಶ ಗಿಟ್ಟಿಸ್ಕೋಬೋದು ಅಂತಂದರೆ ಅದು ನಿಮ್ಮ ಒಪಿನಿಯನ್. ಅದರಿಂದ ಮುಂದೆ ಏನು ಬರುತ್ತೋ ಅದನ್ನು ನೀವು ಫೇಸ್ ಮಾಡಲೇಬೇಕು. ಒಳ್ಳೇದಾಗ್ಬೋದು, ಕೆಟ್ಟದ್ದು ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಈ ಫೀಲ್ಡ್ ಬರೀ ಅದನ್ನು ನಮ್ಮ ಸಿನಿಮಾಗೆ ಮಾತ್ರ ಸೀಮಿತ ಮಾಡಬೇಡಿ. ಬಟ್ ಹಂಗಂತ ಅಂದ್ಬಿಟ್ಟು ಅದನ್ನು ಒಪ್ಕೋಬೇಕು ಅಂತಲ್ಲ. ಎಸ್, ಕೆಲವು ಸತಿ ಹೆಣ್ಮಕ್ಳು ಸರಿಯಾಗಿದ್ರು ಕೆಲವರು ಅದನ್ನು ಏನಂತಾರೆ, ಒಂದು ಫೋರ್ಸ್ಫುಲ್ ಆಗಿ ಅಡ್ವಾಂಟೇಜ್ ತಗೊಳ್ಳೋದು ಇರುತ್ತೆ. ಅಗೇನ್ ಬರೀ ನಮ್ಮ ಸಿನಿಮಾ ಇಂಡಸ್ಟ್ರಿಲಲ್ಲ, ಎಲ್ಲ ಕಡೆ ಡೆಫಿನೆಟ್ಲಿ ಅದಕ್ಕೆ ವಿ ಶುಡ್ ಫೈಟ್ ಬ್ಯಾಕ್. ನಾನು ಖಂಡಿತ ಅದು ಸರಿ ಅಂತ ಹೇಳಲ್ಲ. ಬಟ್ ಎಲ್ಲ ಆದಮೇಲೆ ನಾನು ಏನಂತಾರೆ, ಎಲ್ಲೋ ಒಂದು ಕಡೆ ನನಗೆ ಅವಕಾಶಗಳು ಸಿಗಲಿ ಅಥವಾ ಏನೋ ಆಗಬೇಕು ಅಂತ ಅಂದ್ಬಿಟ್ಟು ಆ ಮೊಮೆಂಟಲ್ಲಿ ಯೋಚನೆ ಮಾಡಿದೆ, ಒಂದು ತಪ್ಪು ನಿರ್ಧಾರ ತಗೊಂಡು ಆಮೇಲೆ ರಿಗ್ರೆಟ್ ಮಾಡೋದಕ್ಕಿಂತ ಫಸ್ಟ್ ನಾನು ಮುಂಚೆನೇ ಹೇಳೋದಲ್ಲ, ಯೋಚನೆ ಮಾಡಿ ಇದು ನನಗೆ ಸರಿ ಹೊಂದತ್ತ, ಅದೆಲ್ಲ ಆಲೋಚನೆ ಮಾಡಿ. 3 ಸ್ಟೇಜಸ್ ಇರುತ್ತೆ ಮ್ಯಾಮ್. ಆ ಒಂದು ಘಟನೆನ ನಾವು ವಿರೋಧ ಮಾಡೋದು, ಆ ಒಂದು ಘಟನೆ ನಡೆದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆ ಜಾಗದಿಂದ ಹೊರಟ್ಬಿಡೋದು, ಇಲ್ಲ ಆ ಘಟನೆಗೆ ನಾವು ಹೊಂದ್ಕೊಡೋದು. 3 ಸ್ಟೇಜಸ್ ಇರುತ್ತೆ. ಯಾವುದೋ ಒಂದು ಮೀಟು ಆಯಿತು ಅಥವಾ ಎಲ್ಲೋ ಆಯಿತು ಅಂದರೆ ಅದನ್ನು ವಿರೋಧಿಸಬಹುದು ನಾವು. ಓಕೆ, ನನ್ನ ವೈಯಕ್ತಿಕವಾಗಿ ನಾನು ಹೇಳೋದೇನು ಅಂದರೆ, ಅದು ನಾವು ಇನ್ ದ ಫಸ್ಟ್ ಪ್ಲೇಸ್ ಯಾಕೆ ಒಪ್ಕೋಬೇಕು ಅಂತ. ಇವಾಗ ಎಲ್ಲೋ ಒಂದು ಕಡೆ ಇಂಥದ್ದು ನಡೆಯುತ್ತೆ ಅನ್ನುವಾಗ ನಾವು ಯಾಕೆ ಅಲ್ಲಿಗೆ ಹೋಗಬೇಕು? ಅದನ್ನ ಒಪ್ಕೋತೀವಿ ಅನ್ನೋದಕ್ಕೆ ನಾವು ಫಸ್ಟ್ ಆಫ್ ಆಲ್ ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ವಾ? ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೊಟೆಸ್ಟ್, ಡೆಫಿನೆಟ್ಲಿ ನೋಬಡಿ ಕ್ಯಾನ್ ಫೋರ್ಸ್ ಅಸ್. ಸೊ ನಾವು ಗಟ್ಟಿಯಾಗಿ ನಿಂತ್ರೆ ಅಫ್ಕೋರ್ಸ್ ಅದಕ್ಕೆ ಎಲ್ಲರ ಸಪೋರ್ಟು ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಹೆಣ್ಮಕ್ಳು ಅದೇ ಮನಸ್ಥಿತಿಲಿ ಇರಬೇಕು. ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಖಂಡಿತ ಮ್ಯಾಮ್. ಹೆಣ್ಮಕ್ಳಲ್ಲಿ ಮೊದಲು ಒಗ್ಗಟ್ಟು ಅನ್ನೋದು ಬೆಳಿಬೇಕು. ಎಸ್ ಮ್ಯಾಮ್. ಈಗ ತೆಲುಗು, ತಮಿಳು, ಹಾಗೆ ಹಿಂದಿ, ಆಮೇಲೆ ತುಳುನು ಸೇರಿಸ್ಕೊಳ್ಳೋಣ. ಸೊ ತುಳು ಇದಿಷ್ಟು ಒಂದು ಚಿತ್ರರಂಗಕ್ಕೂ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ? ಮುಂಚೆ ಅವಾಗ ನೋಡಿದ್ರೆ ಅವ್ರ ಮಾರ್ಕೆಟ್ ದೊಡ್ಡದಾಗಿತ್ತು, ಅಂದ್ರೆ ಅವ್ರಿಗೆ ಇದ್ದಂಥ ರೀಚ್. ಅವಾಗ್ಲೂ ಒಂದು ಟೈಮಲ್ಲಿ ಎಷ್ಟೊಂದು ಕನ್ನಡ ಸಿನಿಮಾಗಳನ್ನ, ಎಷ್ಟೊಂದು ಸಿನಿಮಾಗಳೇ ತೆಲುಗುಗೆ ತಮಿಳಿಗೆಲ್ಲ ರೀಮೇಕ್ ಆಗಿದೆ. ಸೊ ಅವಾಗ ದ ಓನ್ಲಿ ಪ್ರಾಬ್ಲಿ ಡಿಫ್ರೆನ್ಸ್ ವಾಸ್ ಅವ್ರಿಗೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು, ಅವ್ರಿಗೆ ಅವರ ಸಿನಿಮಾಗಳಿಗೆ ರೀಚ್ ಜಾಸ್ತಿ ಇರ್ತಾ ಇತ್ತು. ಅದು ಬಿಟ್ಟರೆ ವರ್ಕಿಂಗ್ ಪ್ಯಾಟರ್ನ್ ಎಲ್ಲ ಒಂದೇ. ಪ್ರಾಬಬ್ಲಿ ಇಲ್ಲಿ 2 ದಿನದಲ್ಲಿ ತೆಗಿಯೋ ಹಾಡು ಅವ್ರಿಗೆ ಬಡ್ಜೆಟ್ ಜಾಸ್ತಿ ಇದ್ದಿದ್ರೆ 3 ದಿನ ತೆಗಿಯೋರೇನೋ ಅಷ್ಟೇನೆ. ಬಟ್ ವರ್ಕ್ ವೈಸ್ ಅವಾಗೆಲ್ಲ ನೆಗೆಟಿವ್, ಎಲ್ಲ ಕಡೆನೂ ಒಂದೇ ಥರ. ಅದು ಬಿಟ್ಟು ನನಗೆ ಬೇರೆ ವ್ಯತ್ಯಾಸ ಅಂತಂದ್ರೆ, ನನಗೆ
ವೈಯಕ್ತಿಕವಾಗಿ ನಾನು ವೈ ಐ ಚೋಸ್ ಕನ್ನಡ ಓನ್ಲಿ, ಇಲ್ಲೇ ನಾನು ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ನನಗೆ ಇಲ್ಲ ಅಂತಂತ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಅಲ್ಲಿ ಸಿಗ್ಲಿಲ್ಲ ಅಂತಲ್ಲ, ಅಂದ್ರೆ ನನಗೆ ಕಾಯೋ ಪೇಷನ್ಸ್ ಇತ್ತಿಲ್ಲ. ಯಾಕೆಂದ್ರೆ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದು ಇಲ್ಲಿ ಆಲ್ಮೋಸ್ಟ್ ಎಸ್ಟಾಬ್ಲಿಷ್ ಆಗಿ ಸುಮಾರು ವರ್ಷಗಳಾದ್ಮೇಲೆ ತೆಲುಗು ತಮಿಳೆಲ್ಲ ಮಾಡಿದ್ದು, ಒಂದು 5-6 ವರ್ಷ ಆದ್ಮೇಲೆ. ಎಲ್ಲೋ ಒಂದು ಕಡೆ ನನಗೆ 3-4 ಸಿನಿಮಾ ಆದ್ರೂ ಯಾಕೆ ಇನ್ನೂ ಅದೇ ತರ ಪಾತ್ರ ಬರ್ತಾ ಇದೆ, ನನ್ಗಿದು ಬೇಡ, ನಂಗೆ ಇದು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ನಾನು ಇಲ್ಲಿ ಇಷ್ಟು ವೆರೈಟಿ ಮಾಡ್ತಾ ಇದ್ದೆ ಇಲ್ಲಿ. ಸೊ ಇಲ್ಲಿ ಕಾದಿದ್ದು ಮತ್ತೆ ಎಲ್ಲ ಸರ್ಕಸ್ ಮಾಡೋದ್ರ ಬದಲು ಅಲ್ಲಿ ಬಂದಿರೋದನ್ನ ಕೈ ತಪ್ಪೋಗುತ್ತಲ್ವ. ನಂಗೆ ಇಲ್ಲಿ ಕನ್ನಡದಲ್ಲಿ ಬರ್ತಾ ಇದ್ದೆ ಕೈ ತಪ್ಪೋಗೋದು ನಾ ಬಿಟ್ಟಿದ್ದಿದ್ರೆ. ಸೊ ಬೇಡ, ಆರಾಮಾಗಿ ನಾನು ಇಲ್ಲಿರ್ಬೋದು, ನಮ್ಮ ಜನಗಳ ಮಧ್ಯ, ನಮ್ಮ ಭಾಷೆ ಮಧ್ಯ. ಅಟ್ ದ ಎಂಡ್ ಆಫ್ ದ ಡೇ ನಾನು ನನ್ನ ಮನೆಗೆ ವಾಪಸ್ ಬರ್ಬೋದು ಶೂಟಿಂಗ್ ಮುಗಿಸ್ಕೊಂಡು. ಇದೆಲ್ಲಾನು ಐ ಥಾಟ್ ಅಬೌಟ್ ಇಟ್. ಐ ಸೆಡ್ ನೋ, ಐ ಆಮ್ ಹ್ಯಾಪಿ ಹಿಯರ್. ಇರ್ಬೋದು ಇನ್ನೂ ಯಶಸ್ಸು, ಕೀರ್ತಿ, ಹಣ ಎಲ್ಲ ಸಿಗ್ತಾ ಇತ್ತು ಏನೋ, ಬಟ್ ಸಮ್ವೇರ್ ಐ ಫೆಲ್ಟ್ ನೋ, ನನಗೆ ನನ್ನ ಮನೆ ಬೇಕು, ನನ್ನ ಭಾಷೆ, ನನ್ನವರು, ಇದೆಲ್ಲ ನನಗೆ ಜಾಸ್ತಿ ಮುಖ್ಯ ಅನ್ನಿಸ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ದಟ್ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಫೇವ್ರೆಟ್ ಕಾಸ್ಟ್ಯೂಮ್ ಅಂತ ಬಂದರೆ ಯಾವುದು? ಅಯ್ಯೋ, ಅದು ದಿನ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಕೇಳಿದ್ರೆ ಐ ಪ್ರಿಫರ್ ಓನ್ಲಿ ಡ್ರೆಸ್ಸಸ್, ಲಾಂಗ್ ಡ್ರೆಸ್ಸಸ್. ಈಗ ಒಂದು ವಾರ ಬಿಟ್ಟು ಕೇಳಿದ್ರೆ ಇಲ್ಲ, ಈಗ ಸದ್ಯಕ್ಕೆ ಕರೆಂಟ್ ಟ್ರೆಂಡ್ ಪ್ರಾಬಬ್ಲಿ ಇನ್ನು ಒಂದು ಸ್ವಲ್ಪ 3-4 ವರ್ಷ ಅದೇ ಕಂಫರ್ಟ್ ವೈಸ್ ಅಂತ ಬಂದ. ಓಕೆ, ಸೊ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೇ ಕಾಸ್ಟ್ಯೂಮ್ ಅಂತ ಏನು ಇಲ್ಲ, ಒಂದು ಸ್ವಲ್ಪ ವರ್ಷ ಅಯ್ಯೋ ಜೀನ್ಸ್ ಬಿಟ್ರೆ ಬೇರೆ ಇಲ್ಲ ಅಂತ, ನಂಗೆ ಜೀನ್ಸೇ ಬೇಕು ಅಂತ ಬರೀ ಅದನ್ನೇ ತಗೋತಾ ಇದ್ದೆ. ಈಗ ಐ ಪ್ರಿಫರ್ ಡ್ರೆಸ್ಸಸ್. ಓಕೆ, ಸೊ ನಿಮಗೆ ಕಾಡುವಂಥ ಒಂದು 3 ಕನ್ನಡ ಸಿನಿಮಾ, ಬೇರೆ ಭಾಷೆ ಸಿನಿಮಾ ಆಗಿರ್ಬೋದು, ಯಾವುದು ತುಂಬ ಕಾಡ್ತಾ ಇದೆ, ಇದ್ರಲ್ಲಿ ನಾನು ಮಾಡಿದ್ದೆ, ಇದು ಆ್ಯಕ್ಟ್ ಮಾಡಿದ್ದೆ, ಅದು ಸಖತ್ತಾಗಿತ್ತು, ಈಗಲೂ ಕೂಡ ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಆನಂದ ಬಿಟ್ಟು ಮಾಮ ಕನ್ನಡ ನನ್ನ ಸಿನಿಮಾ. ಹೌದು, 3 ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಆ ಪಾತ್ರಗಳೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಇವತ್ತು ವೆನ್ ಐ ಲುಕ್ ಬ್ಯಾಕ್, ನನಗೆ ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ನಾನು ಏನಂತಾರೆ ಒಂದು ರೀತಿಲಿ ಒಂಥರ ಹೊರಗಡೆ ಪ್ರಪಂಚದಿಂದ ಕಟ್ ಆಫ್ ಆಗ್ಬಿಟ್ಟೆ. ಯಾಕಂದ್ರೆ ಆಬ್ವಿಯಸ್ಲಿ ನಾನು ಎಲ್ಲರ ಜೊತೆ ಬೆರ್ತು ನಾರ್ಮಲ್ ಲೈಫ್ ಲೀಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವಾಗ. ಸೊ ಇದೆಲ್ಲ ಈ ಪಾತ್ರಗಳು ನನ್ನನ್ನೆಲ್ಲೋ ಒಂದು ಕಡೆ ಇವತ್ತು ನಾನು ಏನಾಗಿದ್ದೀನೋ ಅದು ನನ್ನ ಒಂದು ವ್ಯಕ್ತಿತ್ವ ಏನಿದೆ ಅದನ್ನ ರೂಪಿಸೋದ್ರಲ್ಲಿ ದೋಸ್ ರೋಲ್ಸ್ ಹ್ಯಾವ್ ಪ್ಲೇಡ್ ಅ ಮೇಜರ್ ರೋಲ್. ಓಕೆ, ಸೊ ಹಾಗಾಗಿ ಇಂಥ ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಪಾತ್ರದಲ್ಲೂ ಏನೇನೋ ಒಂದೊಂದು ಚಿಕ್ಕ ಚಿಕ್ಕ ಆಯ್ಕೆಗಳೇನಿದೆ. ಈಗ ಎಕ್ಸಾಂಪಲ್ ಮನೆ ದೇವರು, ಆ ಜಾನಕಿ ಪಾತ್ರ, ಅದರಲ್ಲಿ ತಪ್ಪ ಅವಳ ಕಡೆನೇ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಗಲಾಟೆಗಳೆಲ್ಲ ಆಗತ್ತೆ. ಬಟ್ ಎಲ್ಲೋ ಒಂದು ಕಡೆ ಅವಳಿಗೆ ಆ ಛಲ ಇತ್ತು, ನಾನು ಕೆಲಸ ಮಾಡಿ ನನ್ನ ಮಗುನ ಸಾಕ್ತೀನಿ ಅನ್ನೋದು. ಅದೆಲ್ಲೋ ಒಂದು ಕಡೆ ಇಟ್ ಹಸ್ ಪ್ಲೇಡ್ ಅ ವೆರಿ ಪಾಸಿಟಿವ್ ಸ್ಟ್ರಾಂಗ್ ಇಂಪ್ಯಾಕ್ಟ್ ಆನ್ ಮೀ. ಸೊ ಹಾಗಾಗಿ ಕಷ್ಟ ಹೇಳೋದು. ನಿಮ್ಮ ಫೇವ್ರೇಟ್ ಹೀರೋ ಯಾರು? ಶಿವಣ್ಣ. ಫೇವ್ರೇಟ್ ಹೀರೋಯಿನ್ ನಿಮ್ಮನ್ನ ಬಿಟ್ಟು? ಜಯಂತಿನ. ಓಕೆ, ಆಲ್ ಟೈಮ್ ಫೇವ್ರೇಟ್. ಎಸ್. ಈಗ OTT ಆರ್ ಥಿಯೇಟರ್ ಅಂತ ಬಂದರೆ? ಡೆಫಿನೆಟ್ಲಿ ಥಿಯೇಟರ್. ಯಾಕೆಂದರೆ ಅಲ್ಲಿ ನೀವು ಕೂತು ಒಂದು ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಆ ಸಿನಿಮಾ ನೋಡೋ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಇಲ್ಲಿ ಮನೇಲಿ ಏನಾಗುತ್ತೆ, ಯಾವುದೋ ಫೋನ್ ಬಂತು ಪಾಸ್ ಮಾಡು, ಇನ್ಯಾರೋ ಬೆಲ್ ಮಾಡಿದ್ರು ಎದ್ದೋಗಿ ನೋಡು, ಮಧ್ಯದಲ್ಲಿ ಹೋಗಿ ಊಟ ಬಡಿಸು, ಇನ್ನೇನೋ ಮಾಡು. ಸೊ ಆ ಒಂದು ಫ್ಲೋ ಹೊಟ್ಟೋಗುತ್ತೆ. ಇಲ್ಲಿ ನೀವು ಅಲ್ಲಿ ಆ ಕತ್ಲೆ ಕೋಣೆಲಿ ಕೂತ್ಕೊಂಡು ವೆನ್ ಯು ಆರ್ ವಾಚಿಂಗ್ ಪ್ರತಿಯೊಂದನ್ನು ನೀವು ನೋಟಿಸ್ ಮಾಡ್ತೀರಾ, ನಿಮ್ಮ ಫುಲ್ ಫೋಕಸ್ ಅದ್ರ ಮೇಲಿರುತ್ತೆ. ಸೊ ಡೆಫಿನೆಟ್ಲಿ ಎನಿ ಡೇ ಥಿಯೇಟರ್. ಆ್ಯಂಡ್ ಆ ಮ್ಯಾಜಿಕ್ಕು ಸಿನಿಮಾ ಬಿಟ್ಟು, ಅಂದರೆ ನಾವು ಹೋಗಿ ಥಿಯೇಟ್ರಲ್ಲಿ ನೋಡೋದು ಬಿಟ್ಟು, ಅದು ನೀವು ಮನೇಲಿ ಎಷ್ಟೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೋಮ್ ಥಿಯೇಟರ್ ಮಾಡಿಸ್ಕೊಳ್ಳಿ, ಐ ಡೋಂಟ್ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ಬರಲ್ಲ. ಏಕೆಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮ ಪಕ್ಕ ಯಾರು ಬೇರೆಯವ್ರು ಕೂತ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ, ಅವ್ರ ರಿಯಾಕ್ಷನ್ ಏನೋ ಬರುತ್ತೆ. ಎವ್ರಿಥಿಂಗ್ ಮ್ಯಾಟರ್ಸ್. ಎವ್ರಿಥಿಂಗ್ ಮ್ಯಾಟರ್ಸ್. ಕೆಲವೊಂದು ಟೈಮು ಒಂದು ಸೀನ್ ನಡೀತಿರುತ್ತೆ ಮ್ಯಾಮ್, ನಮ್ಗೆ ಅಷ್ಟೊಂದು ನಗು ಬಂದಿರಲ್ಲ. ಹೆಚ್ಚಾಗಿ ಇವಾಗ ಸಿನಿಮಾಗಳಿಗೆ ಹೋದಾಗ ತುಂಬಾ ಅಪರೂಪ ಒಬ್ಬೊಬ್ಬರೇ ಹೋಗೋದು. ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಹೋಗ್ತೀರಾ, ಜೊತೆಗೆ ಆ ಬಾಂಡಿಂಗು ಒಂದಿರುತ್ತೆ. ಥಿಯೇಟರ್ ಇಸ್ ಆಲ್ವೇಸ್ ದಿ ಬೆಸ್ಟ್. ಓಕೆ, ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಒಂದು ಮೂವಿ ನೋಡ್ತಾ ಇರ್ತೀರಾ, ಅದು ನಿಮಗೆ ಆ ಒಂದು ಸೀನ್ ನಮಗೆ ಅಂದರೆ ಅಷ್ಟೊಂದು ನಗು ತರಿಸಿರೋಲ್ಲ, ಪಕ್ಕದವ್ರು ನಗ್ತಾ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಜೋರಾಗಿ ನಗು ಬರುತ್ತೆ ನಮಗೆ ಥಿಯೇಟರ್ನಲ್ಲಿ. ಸೊ ಹಾಗೆ ಆಗುತ್ತೆ. ಸೊ ನಿಮಗೆ ತುಂಬ ಅಭಿಮಾನಿಗಳಿದ್ದಾರೆ,
ಇದನ್ನು ನಾನು ಹೇಳಬೇಕು ಅಂತ ಏನಿಲ್ಲ. ಸೊ ಎಲ್ಲ ಅಭಿಮಾನಿಗಳಲ್ಲೂ ಒಂದೇ ಒಂದು ಅಭಿಮಾನಿ ನಿಮಗೆ ನೆನಪಿದ್ದೇ ಇರ್ತಾರೆ. ಯಾಕಂದರೆ ಕ್ರೇಜ್ ಆಗಿರ್ಬೋದು, ಅವ್ರ ಕ್ರೇಜ್ ಬೇರೆ ಲೆವೆಲ್ ಆಗಿರುತ್ತೆ, ಅಥವಾ ಅವ್ರ ಕ್ರೇಜಿನೆಸ್ಸಿಂದ ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡಿರ್ತಾರೆ. ಆ ಥರ ಅಭಿಮಾನಿಗಳನ್ನ ಯಾರನ್ನೂ ಒಬ್ರು ನೆನಪಿದ್ರು? ತುಂಬಾ ಜನ ಇದಾರೆ ಆ ಥರ. ಮುಂಚೆ ಎಲ್ಲ ರಕ್ತದಲ್ಲಿ ಲೆಟರ್ ಬರೆದು ಕಳಿಸೋದು, ಅಕ್ಕಿ ಕಾಳು ಮೇಲೆ ಬರೆದು ಕಳಿಸೋದು ಆ ಥರ. ಆಮೇಲೆ ಇನ್ನೊಬ್ರು ಇದ್ರು, ಪ್ರತಿ ವರ್ಷ ನನ್ನ ಬರ್ಡೇಗೆ ತಪ್ಪದೇನೆ ಗಿಫ್ಟ್ ತಂದು ಕೊಡೋದು. ಪ್ರತಿ ವರ್ಷ ಒಂದು ವರ್ಷ ಸೀರೆ, ಒಂದು ವರ್ಷ ಡ್ರೆಸ್ಸು, ಒಂದ್ಸತಿ ಏನೋ ಮೇಕಪ್ ಕಿಟ್, ಈ ಥರ ಈಗಲೂ ಬರ್ತಿದೆ. ಇತ್ತೀಚೆಗೆ ಐ ಥಿಂಕ್ ಟಚ್ ಅಲ್ಲಿ ಇಲ್ಲ, ಬಟ್ ಈ ತರ ಇದ್ದೇ ಇರುತ್ತೆ. ಆಮೇಲೆ ಈಗಲೂ ಒಬ್ಳ ಅಭಿಮಾನಿ ಇದ್ದಾಳೆ. ನನಗೆ ನನ್ನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆ ಹುಡುಗಿಗೆ ಪ್ರತಿಯೊಂದು ವಿಚಾರನೂ ಗೊತ್ತು ನನ್ನ ಬಗ್ಗೆ. ನನ್ನ ಸಿನಿಮಾ ಕ್ಲಿಪ್ಪಿಂಗ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಅವೆಲ್ಲ ಶೇರ್ ಮಾಡ್ತಿದ್ರೆ, ಹೌದಾ ಇದೆಲ್ಲ ಮಾಡಿದ್ನ, ಇದು ಯಾವಾಗ ಮಾಡಿದ್ದೆ, ನನಗೆ ಗೊತ್ತಿರಲ್ಲ. ಸೊ ಆ ಥರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಯಾಕೆಂದ್ರೆ ಅವ್ರು ಇದುವರೆಗೂ ಅವ್ರು ಯಾರು ಈ ಜನ್ರೇಷನ್ನವರಲ್ಲ. ಅಂದರೆ ನಾನು ಸಿನಿಮಾಗೆ ಬಂದಾಗ ಅವ್ರು ಯಾರು ಮುಟ್ಟೇ ಇದ್ದಿಲ್ಲ. ಸೊ ಅದೊಂಥರ ಒಂದು ಖುಷಿ. ಏಕೆಂದರೆ ಆಗಿಂದ ಆ ವಯಸ್ಸು ಇದೆಯಲ್ಲ, ಸೊ ಆಗಿನವ್ರಿಂದ ಹಿಡಿದು ಈಗೀಗನವ್ರಿಗೂ ಓಕೆ ಎಲ್ಲೊಂದು ಕಡೆ ನಾನು ಇಷ್ಟ ಆಗಿದ್ದೀನಿ ಅಂತಂದರೆ ಐ ಫೀಲ್ ಗ್ರೇಟ್ಫುಲ್. ಓಕೆ ಮ್ಯಾಮ್, ಇದನ್ನು ಹೇಳಲೇಬೇಕು. ಸಂಕ್ರಾಂತಿ ಹಬ್ಬ ಬರುತ್ತಲ್ಲ ಮ್ಯಾಮ್, ಸೊ ಸಂಕ್ರಾಂತಿ ಹಬ್ಬದ ದಿನ ಏನಾಗಿತ್ತು ಅಂದರೆ ನಮ್ಮ ಕಡೆ ಊರ ಕಡೆ ಯಾವುದಾದ್ರೂ ಹೀರೋಯಿನ್ ಫೋಟೋ ಹಿಂಗಿರುತ್ತೆ. ಸೊ ಫೋಟೋದ ಹಿಂದೆ ವಿಶಸ್ ತಿಳಿಸೋದು. ಓಕೆ, ಸೊ ಅದು ಹೀರೋಯಿನ್ ಫೋಟೋ ಆಗಿರ್ಬೋದು, ಅದು ಗ್ರೀಟಿಂಗ್ ಕಾರ್ಡ್ ಅಂತ ಆಗಿರ್ಬೋದು. ಗ್ರೀಟಿಂಗ್ ಕಾರ್ಡ್ ತುಂಬ ರೇಟ್ ಜಾಸ್ತಿ ಇರ್ತಿತ್ತು, ತೊಗೊಳಕ್ಕಾಗ್ತಿರ್ಲಿಲ್ಲ. ಸೊ ಮ್ಯಾಮ್ ಅದು ತಗೊಂಡು ಓಕೆ, ಸೊ ಅದನ್ನು ತೊಗೊಳಕ್ಕಾಗ್ತಿರ್ಲಿಲ್ಲ, ದುಡ್ಡು ಕೊಡ್ತಿರ್ಲಿಲ್ಲ ಮನೇಲಿ. ಸೊ ಒಂದು ಹೀರೋಯಿನ್ನು, ಓಕೆ, ಅದ್ರ ಹಿಂದೆ ನನ್ನ ಫ್ರೆಂಡ್ ನೀವು ಅಂತಂದ್ರೆ ಇಲ್ಲಿ ಬರೆಯೋದು, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡು, ನಿಮ್ಮ ಮನೆಯವರಿಗೂ ತಿಳಿಸು ಇಂತಿನಿಂದ ಪ್ರೀತಿಯ ಡ್ಯಾಶ್ ಡ್ಯಾಶ್ ಅಂತ ಹೇಳ್ಬಿಟ್ಟು ಹೀಗೆ ಕೊಡೋದು. ನಿಮ್ಮ ಫೋಟೋ ಎಷ್ಟೆಲ್ಲ ಕೊಟ್ಟಿದ್ದೀನಿ ನಾನು ಅಂದರೆ ನನ್ನ ಫ್ರೆಂಡಿಗೆ, ಒಂದು ಬೆಸ್ಟ್ ಫ್ರೆಂಡ್ ಇರ್ತಾಳಲ್ಲ, ಸೊ ಆ ಥರದ್ದು ಅದೆಲ್ಲ ಈಗ ನೆನಪಾಗ್ತಿದೆ. ಸೊ ಎಸ್ ಮ್ಯಾಮ್, ದ ಲಾಸ್ಟ್ ಕ್ವಶನ್, ನಿಮ್ಮ ಈಗ ಯಾವ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ, ಯಾವ ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ? ಈಗ ಸದ್ಯಕ್ಕೆ ಫುಲ್ 24/7 ಇನ್ನು ಶ್ರೀರಸ್ತು ಶುಭಮಸ್ತುಲಿ ಮುಳುಗೋಗಿದ್ದೀನಿ. ಹೌದು, 3 ವರ್ಷದಿಂದ ನಡೀತಾ ಇದೆ. ವೈಯಕ್ತಿಕವಾಗಿ ಜೊತೆಗೆ ವೃತ್ತಿ ಜೀವನದಲ್ಲೂ ಅಷ್ಟೇ, ಅದು ತುಂಬ ಆ ಪ್ರಾಜೆಕ್ಟ್ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಆ್ಯಂಡ್ ತುಂಬ ಪ್ಲಸ್ ಪಾಯಿಂಟ್ಸ್ ಅದರಿಂದ ಆಗಿದೆ. ಆಮೇಲೆ ಸಿನಿಮಾಗಳು ಈಗ ಒಂದೆರಡು ಒಪ್ಕೊಂಡಿದ್ದೀನಿ, ಇನ್ನು ಹೆಸರಿಟ್ಟಿಲ್ಲ, ಶುರು ಆಗಬೇಕೀಗ. ಆಷಾಢ ಮಾಸ ನಡೀತಾ ಇರೋದ್ರಿಂದ ಇನ್ನೂ ಶುರು ಆಗಿಲ್ಲ. ಜೊತೆಗೆ ಸಿಕ್ಕಾಪಟ್ಟೆ ಆ್ಯಡ್ಸ್ಗಳು ಅದೆಲ್ಲನೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ. ಅದಕ್ಕಿಂತ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂದರೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಅದ್ರ ಧೈರ್ಯ ಮಾಡಿತ್ತಿಲ್ಲ. ಈ ಸತಿ ಏನೇ ಆಗಲಿ ಬಿಡು, ಚಾಲೆಂಜ್ ಆಗಿ ಶುರು ಮಾಡೋಣ ಅಂತ ನಂದೇ ಯೂಟ್ಯೂಬ್ ಚಾನಲ್, ನನ್ನ ಹೆಸರಲ್ಲೇ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಓಕೆ, ನಿಧಾನಕ್ಕೆ ಮಾಡ್ತಾ ಇದ್ದೀನಿ, ಇನ್ನೂ ಅದ್ರದ್ದು ನನಗೂ ಹಿಡಿತ ಸಿಗಬೇಕು. ಸೊ ಈಗ ಶುರು ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಶಾರ್ಟ್ ಮೂವಿ ಪ್ರೊಡ್ಯೂಸ್ ಮಾಡಿದೆ, ಗೋಸ್ಟ್ ದಿ ದೆವ್ವ ಅಂತ. ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್. ಸೇಮ್ ನಾನು ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದು ಅದನ್ನು ಆ್ಯಕ್ಚುಲಿ ಅದು ಮೆಟಫರ್ ಆಗಿ ಯೂಸ್ ಮಾಡಿರೋದು. ದೆವ್ವ ಅನ್ನೋದನ್ನು ಮೆಟಫರ್ ಆಗಿ ಯೂಸ್ ಮಾಡಿ ಆ ಕತೆ ಹೇಳಿರೋದು. ಸೊ ಇಟ್ಸ್ ಗಾಟ್ ಸಮ್ ಗುಡ್ ಫೀಡ್ಬ್ಯಾಕ್. ನಮ್ಮ ಶ್ರೀರಸ್ತು ಡೈರೆಕ್ಟ್ರೆ ಸುದೇಶ್ ಕೇರಾವತ್ ಅವರು, ಅವರೇ ಡೈರೆಕ್ಟ್ ಮಾಡಿದವರು. ಅದನ್ನು ಹೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು. ಸರಿ, ಓಕೆ, ಫಸ್ಟ್ ಟೈಮ್ 40 ಇಯರ್ಸಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದು 40 ಇಯರ್ಸಲ್ಲಿ ಚಿಕ್ಕದಾಗಿ ಒಂದು ಚಿಕ್ಕ ಪ್ರಯತ್ನ ಅದನ್ನು ಪ್ರೊಡ್ಯೂಸ್ ಮಾಡಿದ್ದು. ಚೆನ್ನಾಗಿತ್ತು. ಯಾಕೆಂದ್ರೆ ಒಂದು ಅದೇನಂತಾರ, ಒಂದು ಕುಜ್ಲಿ ಇದ್ರಲ್ಲ, ಹೆಂಗಿರುತ್ತೆ ಮಾಡಬೇಕು, ಕಲ್ತ್ಕೋಬೇಕು ಇನ್ನೊಂದಕ್ಕೆ. ಯಾಕೆಂದ್ರೆ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಸೊ ಆ್ಯಕ್ಟಿಂಗ್ ಆಯಿತು, ಡಬ್ಬಿಂಗ್ ಮಾಡಿದ್ದೀನಿ, ಬೇರೆ ಇನ್ನೇನಾದರೂ ಟ್ರೈ ಮಾಡಬೇಕಲ್ಲ ಕಲಿಯೋದಕ್ಕೆ ಅಂತ. ಸೊ ಓಕೆ, ಇದನ್ನು ಟ್ರೈ ಮಾಡೋಣ, ಪ್ರೊಡಕ್ಷನ್ ಅಂದರೆ ಹೇಗಿರುತ್ತೆ, ಯಾವ ಥರ ಮಾಡಬೇಕು, ಹೆಂಗೆ ಏನು ಅಂತ. ಸೊ ತುಂಬ ಚಿಕ್ಕ ಪ್ರಯತ್ನ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಶ್ರೀ ಪ್ರೊಡಕ್ಷನ್ಸ್ ಅಂತ ಮಾಡಿಕೊಂಡು ಅದರದ್ದು ಫಸ್ಟ್ ಇದು ವೆಂಚರ್. ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಹೇಗಾಗತ್ತೆ, ಏನಾಗತ್ತೆ ಅಂತ.
ಯಾ ಬಟ್ ಈಗ ಲಾಟ್ ಆಫ್ ಫೋಕಸ್ ಆನ್ ಮೈ ಯೂಟ್ಯೂಬ್ ಚಾನಲ್. ಅದನ್ನ ಚೆನ್ನಾಗಿ ಪ್ರಮೋಟ್ ಮಾಡಿ ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಯಾವ ಥರ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ, ಹಾಕ್ತಾ ಇದ್ದೀರಾ, ಯಾವ ಥರ ವಿಚಾರಗಳನ್ನ? ಅಂದ್ರೆ ಈಗ ಸದ್ಯಕ್ಕೆ ಇನಿಷಿಯಲಿ ಇನ್ನು ಸ್ಟಾರ್ಟ್ ಆಗಿರೋದ್ರಿಂದ ಅಂದ್ರೆ ಅದರಲ್ಲಿ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಇರ್ಬೋದು ಅಥವಾ ಒಂದು ವ್ಲಾಗ್ಸ್ ಥರ, ಜೊತೆಗೆ ನನ್ನ ಸಿನಿಮಾ ಜರ್ನಿ, ನನ್ನ ಪಾತ್ರಗಳು, ಈ ಥರ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಬೇಕು ಅಂತ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾ ಹೇಳ್ದಂಗೆ ಇನ್ನು ಪೂರ್ತಿ ನನಗೆ ಹಿಡಿತ ಸಿಕ್ಕಿದೆ ಅಂತಲ್ಲ, ಇನ್ನು ಈಗ ಶುರು ಮಾಡಿರೋದ್ರಿಂದ ಸ್ವಲ್ಪ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲೆಲ್ಲ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೋಲ್ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಪಾತ್ರ ಈಗ ಎಲ್ಲಿಂದನೂ ಸ್ಟಾರ್ಟ್ ಮಾಡಿ, ಮಗಳು ಅದು ಕೂಡ ಹೇಳಿ, ಆ್ಯಂಡ್ ಅಮ್ಮ ಅಣ್ಣ ಅದ್ರ ಬಗ್ಗೆನೂ ಹೇಳಿ, ಹೋಲ್ ಫ್ಯಾಮಿಲಿ ಪಾತ್ರ. ಇವತ್ತು ಏನಂತಾರೆ, ವಾಟ್ ಎವರ್ ಐ ಆಮ್ ಇಸ್ ಬಿಕಾಸ್ ಆಫ್ ಮೈ ಮದರ್. ಒಂದು ಅವಾಗೆಲ್ಲ ಅನ್ಸೋದು ಅಮ್ಮ ತುಂಬ ಸ್ಟ್ರಿಕ್ಟು, ಅಮ್ಮ ಯಾಕೆ ಇಷ್ಟೊಂದು ಸ್ಟ್ರಿಕ್ಟು ಅಂತ ಅನ್ಸೋದು. ಬಟ್ ಇವತ್ತಿಗೆ ನನಗೆ ಅದು ಅರ್ಥ ಆಗ್ತಾ ಇದೆ. ನೀವು ಮಮ್ಮಿ ಆಗಿದ್ದೀರಾ? ನಾನು ಮಮ್ಮಿ ಆದಮೇಲೆ ಅಂತಲ್ಲ, ಬಟ್ ಅವ್ರು ಯಾತಕ್ಕೆ ಹೇಳ್ತಾ ಇದ್ರು ಅದ್ರ ಹಿಂದೆ ಅವರು ಹೇಳೋದೊಂದೊಂದರಲ್ಲೂ, ಬಟ್ ಅವರು ಅದನ್ನು ತುಂಬ ಒಂಥರ ಸ್ಟ್ರಿಕ್ಟಾಗಿ ಹೇಳೋದ್ರಿಂದ ಏನಾಗೋದು, ಯಾಕೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಅನ್ಸೋದು. ಬಟ್ ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಆ ಫರ್ಮ್ನೆಸ್ ಅಂದರೆ ಆ ದೃಢವಾಗಿ ಅವ್ರು ಏನು ಹೇಳ್ತಾ ಇದ್ರು, ಆ ಫರ್ಮ್ನೆಸ್ಸಲ್ಲಿ ದೆರ್ ವಾಸ್ ಅ ಲಾಟ್ ಆಫ್ ಮೀನಿಂಗ್. ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾನು ಕೇಳ್ತಿರ್ಲಿಲ್ವೇ ನಾವು ಅವ್ರು ಹೇಳ್ದಂಗೆ. ಬಟ್ ಇವತ್ತು ನನಗೆ ಗೊತ್ತಾಗ್ತಾ ಇದೆ, ಓ ಅವ್ರು ಹಿಂಗೆ ಹೇಳಿದ್ರಿಂದ ಈ ವಿಚಾರಕ್ಕೋಸ್ಕರ ಹೀಗೆ ಹೇಳಿದರು, ಆ ಶಿಸ್ತು ನನ್ನಲ್ಲಿ ತಂದರು. ಆ್ಯಂಡ್ ಏನಂತಾರೆ, ನನಗೆ ಯಾವಾಗಲೂ ಇದ್ರ ಮೇಲೆ ಡಿಪೆಂಡ್ ಆಗಿರಬೇಕು ಅಂದರೆ ಮೆಂಟಲಿ ನಾನು ಹೇಳೋದು ಒಂಥರ ನನಗೆ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರಬೇಕು ಅನ್ನೋದಲ್ಲ, ನನಗೆ ಆ ಕೆಪಾಸಿಟಿ ಇದೆ. ನಾನು ಇವತ್ತು ಫಾರ್ ವಾಟ್ ಎವರ್ ರೀಸನ್ ಇವತ್ತು ಸಿನಿಮಾ ಮಾಡಲ್ವ, ಸೀರಿಯಲ್ ಮಾಡಲ್ವ, ಇನ್ನೊಂದು ಮಾಡಲ್ವ, ನಮ್ಮ ಮನೇಲಿ ಕೂತಿದ್ರು ನನಗೆ ಮೆಂಟಲಿ ನಾನು ಆಕ್ಯುಪೈಡ್ ಆಗಿರ್ತೀನಿ. ಸೊ ಐ ನೋ ಐ ಕ್ಯಾನ್ ಬಿ ಅಲೋನ್, ಐ ಕ್ಯಾನ್ ಸರ್ವೈವ್ ಅನ್ನೋದು. ಸೊ ಆ ಒಂದು ಗುಣ. ಆ್ಯಂಡ್ ಅಣ್ಣ ಅಂತ ಕರಿತೀವಿ ಅಪ್ಪನ. ಸೊ ಅವರು ಟೋಟಲಿ ಆಪೋಸಿಟ್, ವೆರಿ ಕಾಮ್ ಮ್ಯಾನ್, ತುಂಬ ಕಾಮು. ಆಮೇಲೆ ಒಂಥರ ಏನಂತಾರೆ, ಒಂದು ನಿರ್ಲಿಪ್ತತೆ ಅಂತಾರಲ್ಲ ಆ ಥರ. ಸೊ ಅವರಿಂದನೂ ಸುಮಾರು ಕಲಿತೆ. ಆ್ಯಂಡ್ ಅಫ್ಕೋರ್ಸ್ ಮೈ ಬ್ರದರ್ಸ್, ಒಬ್ಬ ಅಂತೂ ಟೋಟ್ಲಿ ನನ್ನ ಇನಿಷಿಯಲ್ ಡೇಸಲ್ಲಿ ನನ್ನ ಕೆರಿಯರ್ನ ಹ್ಯಾಂಡಲ್ ಮಾಡ್ದ, ಸಪೋರ್ಟ್ ಮಾಡ್ದ. ಇನ್ನೊಬ್ಬ ಅಣ್ಣ, ಅವನು ಇದೇ ಫೀಲ್ಡಲ್ಲಿ ಇದ್ದ. ಸೊ ಒಂಥರ ನಮ್ಮದು ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಒಂಥರ ಕಲಾವಿದ್ರ ಕುಟುಂಬ ಆಗೋಗಿತ್ತು. ಸೊ ಎಲ್ಲರೂ ಈ ಫೀಲ್ಡ್ಗೆ ರಿಲೇಟೆಡ್ ಆಗಿದ್ವಿ. ಆಬ್ವಿಯಸ್ಲಿ ಅದರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಆ ಸಪೋರ್ಟ್ ಇತ್ತು. ಆ್ಯಂಡ್ ಈಗ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲದಿದ್ರೆ ಆಗೋದೇ ಇಲ್ಲ. ಈಸ್ ಟೋಟಲ್ ಫ್ರೀಡಮ್, ನೀನು ಏನು ಬೇಕಾದರೂ ಮಾಡು, ಖುಷಿಯಾಗಿರು ಅಷ್ಟೇ. ಆ್ಯಂಡ್ ಮಗಳು ಅಷ್ಟೇ, ಶಿ ಇಸ್ ವೆರಿ ವೆರಿ ಸಪೋರ್ಟಿವ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವಳಿಂದ ಒಂದು ತುಂಬ ಎಕ್ಸ್ಪೆಕ್ಟೇಷನ್ ಅಲ್ಲ, ಒಂದು ಫ್ಯೂ ಥಿಂಗ್ಸ್ ಹೇಳಿದ್ದೆ, ನೀನು ಇದನ್ನು ಮಾಡಬೇಕು ಅಂತ. ಅವಳು ಅದನ್ನು ಆ ಲೆವೆಲ್ಗೆ ಒಂಥರ ಏನಂತಾರೆ, ಒಂದು ಚಾಚು ತಪ್ಪದೆ ಅದನ್ನು ಮಾಡಿದ್ದಾಳೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಓಕೆ, ಸೊ ಮ್ಯಾಮ್, ಈಗಿನ ಒಂದು ಇಂಡಸ್ಟ್ರಿ ಬಗ್ಗೆ ಮಾತನಾಡೋದಾದರೆ, ಇತ್ತೀಚೆಗೆ ಈ ಒಂದು ಘಟನೆ ನಡೆಯಿತು. ಏನು ಅಂತಂದರೆ, ಸಿನಿಮಾ ಹೀರೋಯಿನ್ ಭಾವನಾ ಅವರು ತಮ್ಮ ತಾಯ್ತನನ ತಮಗೆ ಹೆಂಗೆ ಬೇಕೋ ಹಾಗೆ ಇದು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳೋಕ್ಕೆ ಹೋಗಲ್ಲ. ಸೊ ಹೋಲ್ ಆಗಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಏನು ಅನಿಸುತ್ತೆ ಮ್ಯಾಮ್, ಅವರ ಧೈರ್ಯ, ದಿಟ್ಟತನದ ಬಗ್ಗೆ? ಮೊದಲನೇದಾಗಿ ಇದು ಅವರ ವೈಯಕ್ತಿಕ ವಿಚಾರ. ಸೊ ನಾವು ಯಾಕೆ ಮೂಗು ತೋರಿಸ್ಬೇಕು ಅನ್ನೋದು ನನ್ನ ಆ್ಯಟಿಟ್ಯೂಡ್. ನಮಗೇನಾಗಬೇಕು, ಅವ್ರ ವೈಯಕ್ತಿಕ ವಿಚಾರ. ಅಥವಾ ನಾಳೆ ಅವ್ರ ಮಕ್ಕಳನ್ನ ನಾವು ಸಾಕಲ್ಲ, ಅವ್ರಿಗೆ ದುಡ್ಡು ಕೊಡಲ್ಲ, ಅಥವಾ ನಿಮ್ಮ ಮಗುಗೆ ಸ್ನಾನ ಮಾಡಿಸ್ಬೇಕು, ಊಟ ಅವ್ಯಾರು ಏನೂ ಮಾಡಲ್ಲ ಅಲ್ವಾ. ಸೊ ಅದರಿಂದ ದಟ್ಸ್ ಹರ್ ಪರ್ಸ್ನಲ್ ಲೈಫ್ ಆ್ಯಂಡ್ ಶಿ ಈಸ್ ಫ್ರೀ ಟು ಟೇಕ್ ಹರ್ ಕಾಲ್ ಅದರ ಬಗ್ಗೆ. ಆಮೇಲೆ ಎರಡನೇದು, ನಾವು ಹೆಂಗೆ ಹೇಳೋಕ್ಕೆ ಸಾಧ್ಯ, ಒಂದು ಮಗು ಅಪ್ಪ ಇದ್ರೇ ಚೆನ್ನಾಗಿ ಬೆಳೆಯೋದು, ಅಪ್ಪ ಇಲ್ಲದಿದ್ರೆ ಚೆನ್ನಾಗಿ ಬೆಳೆಯಲ್ಲ ಅಂತ. ಇವಾಗ ನ್ಯಾಚುರಲಾಗಿ ಎಷ್ಟೋ ಮಕ್ಕಳು ತಂದೆನೋ ತಾಯಿನೋ ಒಂದು ಪೇರೆಂಟ್ನ ತುಂಬ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿರ್ತಾರೆ. ಹಾಗಾದ್ರೆ ಎಲ್ಲರೂ ಸರಿಯಾಗಿ ಬೆಳೆದಿಲ್ವಾ? ಅಂಥವ್ರು ಯಾರ್ಯಾರು ಇದ್ದಾರೋ ಅವ್ರು ಯಾರೂ ಸರಿಯಾಗಿ ಬೆಳೆದಿಲ್ವಾ? ಅಥವಾ ಅಪ್ಪ ಅಮ್ಮ ಎಲ್ಲ ಇದ್ದು ಅವ್ರಿಗೆ ಒಳ್ಳೆ ಸಂಸ್ಕೃತಿ ಕೊಟ್ಟು ಚೆನ್ನಾಗಿ ಬೆಳೆಸಿ ಎಲ್ಲ ಮಾಡೋದು ಮಕ್ಕಳೆಲ್ಲರೂ ಸರಿಯಾಗಿ ಬೆಳೆದಿದ್ದಾರ? ಇಲ್ಲ. ಫೈನಲಿ ಇಟ್ ಈಸ್ ದಟ್ ಇಂಡಿವಿಜುವಲ್. ನಾವು ಎಲ್ಲನೂ ಕೊಡ್ಬೋದು. ಇವಾಗ ನಾನು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನನ್ನ ಮಗಳಿಗೆ ಹೇಳಿದೆ ಒಂದು, ಹಿಂಗಿರ್ಬೇಕು, ಹಿಂಗೆ ಮಾಡ್ಬೇಕು, ಈ ಥರ ಮಾಡಬೇಕು ಅಂತ. ಅವಳು ಬೇರೆ ಥರನೂ ಆಗ್ಬೋದಾಗಿತ್ತು. ಬಟ್ ಅವಳು
ಶಿ ಚೋಸ್ ಓಕೆ ಇಲ್ಲ ಎಜುಕೇಷನ್ ಇಂಪಾರ್ಟೆಂಟು ಹಿಂಗೆ ಇರಬೇಕು ಅಂತ. ಸೊ ನಾನು ಅವಳಿಗೆ ಸಪೋರ್ಟ್ ಮಾಡಿದೆ ಅಷ್ಟೇ, ಬಟ್ ಅಚೀವ್ ಮಾಡಿರೋದು ಅವಳು. ಸೊ ಇಟ್ ಇಸ್ ಫೈನಲಿ ದಟ್ ಇಂಡಿವಿಜುವಲ್. ಆ್ಯಂಡ್ ಲೈಕ್ ಐ ಸೆಡ್, ಭಾವನಾ ಅವರು ಆ ಡಿಸಿಷನ್ ತೊಗೊಂಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಏನಂತಾರೆ, ಅವ್ರಿಗೆ ಆ ಸ್ಟ್ರೆಂತ್ ಇದೆ, ಆ ಕರೇಜ್ ಇದೆ. All I can say is lots of love to her and to her little babies. ಎಲ್ಲ ಒಳ್ಳೇದಾಗಲಿ ಅನ್ನೋದೇ ನನ್ನ ವಿಶಸ್. ಒಂದಿಷ್ಟು ವಿಚಾರಗಳನ್ನ ನಮ್ಮ ಫ್ರೀಡಮ್ ಟಿವಿಯಲ್ಲಿ ಹಂಚ್ಕೊಂಡಿದ್ದೀರಾ ಮ್ಯಾಮ್. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಎನ್ನುವಂಥ ಒಂದು ಟ್ಯಾಗ್ ಲೈನಿಂದ ಬಂದಿರುವಂಥದ್ದು. ಈ ಒಂದು ಪಾಡ್ಕಾಸ್ಟ್ ಹೇಗೆ ಅನ್ನಿಸ್ತು ನನಗೆ? ಖುಷಿ ಆಯಿತು. ಅಂದರೆ ಏನಂತಾರೆ, ತುಂಬ ಒಂಥರ ಅದೇ ಪ್ರಶ್ನೆಗಳು, ಅದೇ ಥರ ಮಾತುಕತೆ ಇಲ್ಲದೆ ಒಂದು ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು, ನಾನು ಆಗಲೇ ಹೇಳೋದಂಗೆ ನನ್ನ ಫೇವ್ರೆಟ್ ಸಿನಿಮಾದ ಫೇವ್ರೆಟ್ ಹೆಸರು ನಿಮ್ಮದು ಕಾವ್ಯ. ಒಂಥರ ಹಾಗೆ ಕಾವ್ಯ ಥರನೇ ಸ್ಮೂತಾಗಿ ಚೆನ್ನಾಗಿ ಹೋಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಸ್ ವೀಕ್ಷಕರೇ, ಸುಧಾರಾಣಿ ಮ್ಯಾಮ್ ಎಷ್ಟೊಂದು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರು ಅಂತ ನೀವೇ ನೋಡಿದ್ರಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.